ಪುಟಾಣಿ, ಇವಾಗ ಸ್ಕೂಲಿಗೆ ಟೈಮ್ ಆಯ್ತು, ನೀನ್ ಸ್ಕೂಲ್ಗೆ ಹೋಗು ಆಯ್ತಾ? ಸಂಜೆ ಸ್ಕೂಲಿಂದ ವಾಪಸ್ ಬಂದ್ಮೇಲೆ ಮತ್ತೆ ಕೂಸು ಮರಿ ಮಾಡ್ತೀನಿ. ಗುಡ್ ಗರ್ಲ್. ಬಾ ಇಲ್ಲಿ ಕುತ್ಕೋ. ಬಾಯ್. ಯಾಕೆ ಅಂದ್ರೆ ಈ ಪುಟಾಣಿನೇ ನೀವು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋವಾಗ ನಿಮ್ಮ ಮಕ್ಕಳನ್ನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋತೀರಿ? ಒಳ್ಳೇದಾಗ್ಲಿ. ಇದಕ್ಕೇನಾ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು? ಈಗ ಕುಡಿದ್ ನೋಡು, ಸೀನ ಜಾಸ್ತಿ ಆಗಿರುತ್ತೆ. ಇದೆಲ್ಲ ಏನು ಬೇಡ ವೀರಣ್ಣವ್ರೆ. ಬೇಡವಾ? ಯಾಕೆ? ಕುಡಿಯೋ ಮನಸ್ಸಿಲ್ಲ ವೀರಣ್ಣವ್ರೆ. ಏನಾಯ್ತು? ಲೋನ್ ಸಿಗುತ್ತೆ ಅಂತ ಕಾದು ಕಾದು ಸಾಲದ ಬಾಧೆ ತಡ್ಕೊಳಕ್ಕಾಗದೆ ಆ ಶರಣಪ್ಪ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದ. ಆದ್ರೆ ಅವನ ಹಣೆ ಬರ ಚೆನ್ನಾಗಿತ್ತು, ಬದುಕೊಂಬಿಟ್ಟ. ಒಂದು ವೇಳೆ ಅವನು ಉಳಿಲಿಲ್ಲ ಅಂದಿದ್ರೆ ಅವನ ಸಂಸಾರದ ಗತಿ ಏನಾಗ್ತಿತ್ತು ವೀರಣ್ಣವ್ರೆ? ಮಾತಾಡ್ಕೊಂಡು ಒಳ್ಳೆ ಸುದ್ದಿ ಸಮೇತ ಸಾಯಂಕಾಲ ನಿಮ್ಮನ್ನು ಭೇಟಿ ಆಗ್ತೀನಿ ನಾನು. ಅರ್ಥ ಆಯ್ತಾ? ಸರಿ ವೀರಣ್ಣವ್ರೆ, ನಮಗೆ ತಪ್ಪಾಯ್ತು, ಕ್ಷಮಿಸ್ಬಿಡಿ. ನಮ್ಮ ಬಾಯಿಂದ ಯಾವತ್ತೂ ಇಂಥ ಮಾತು ಬರೋದಿಲ್ಲ. ಕಾಫಿ ಕೊಡ್ತಾ ಇದ್ದೆ. ಏನು ತೊಂದರೆ ಆಗಿಲ್ಲ ತಾನೆ? ಛೇ, ಹಾಗೆಲ್ಲ ಏನೂ ಇಲ್ಲ. ಯಾವುದೇ ಜಾಗಕ್ಕೆ ಹೋದರೂ ಆಯಾ ಜಾಗಕ್ಕೆ ಹೊಂದ್ಕೊಂಡು ಹೋಗಬೇಕು. ಸತ್ಯವಾದ ಮಾತು ಹೇಳಿದ್ರಿ ನೋಡ್ರಿ. ಅಂದಹಾಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತಾ? ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಅಯ್ಯೋ, ಅಷ್ಟು ದೊಡ್ಡ ಮಾತಲ್ಲ ಯಾಕಮ್ಮ. ಅಂದಹಾಗೆ ನೀವು ಈ ಊರಿಗೆ ಏನು ಕೆಲಸ ಆಗಬೇಕು ಅಂತ ನೆನೆಸ್ಕೊಂಡು ಬಂದಿದ್ರು ಆ ಕೆಲಸ ಸುಸೂತ್ರವಾಗಿ ನೆರವೇರಲಿ ಅಂತ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ದಯವಿಟ್ಟು ಸ್ವೀಕರಿಸಬೇಕು. ಕುಮಾರ ಕೊಡು. ಅಷ್ಟೇ ನಮ್ಮ ಉದ್ದೇಶ. ನೋಡೋಣ ಏನಾಗುತ್ತೋ ಹೇಗಾಗುತ್ತೋ. ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನನ್ನ ಹತ್ರ ಒಂದು ಪರಿಹಾರ ಇದೆ. ನೀವು ಅದನ್ನು ನೆರವೇರಿಸಿದ್ರೆ ಖಂಡಿತ ವೀರಯ್ಯನಿಗೆ ಹತ್ರ ಆಗ್ತೀರಾ. ಹೇಳಿ, ಏನದು? ಏನ್ ಹೇಳಿ ಯಜಮಾನ್ರೆ, ಏನೋ ಕೂಕೊಂಬಂದ್ರಲ್ಲ? ಪಾರ್ವತಿ, ಅದು ಮಿಕ್ಸಿಲಿ ಮಸಾಲೆ ಗ್ರೈಂಡ್ ಮಾಡೋಕ್ಕೆ ಕರೆಂಟ್ ಇರಲಿಲ್ಲ, ಏನು ಮಾಡೋದು?
₹100 ಕೊಡ್ತೀನಿ, ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕರೆಂಟ್ ತಗೊಂಡ್ ಬರ್ತೀರಾ? ಪಾರ್ವತಿ, ನೀನ್ ತಮಾಷೆ ಮಾಡ್ತಾ ಇದೀಯಾ? ದುಡ್ಡು ಕೊಟ್ರೆ ಕರೆಂಟ್ ತಗೊಂಡ್ಬರಕ್ಕಾಗುತ್ತಾ? ಮತ್ತೆ ಕರೆಂಟ್ ಇಲ್ಲ ಅಂದ್ರೆ ಕಾಯ್ಬೇಕಪ್ಪ. ಅದ್ಬಿಟ್ಟು ನನ್ನ ಹತ್ರ ಬಂದ್ರೆ ನಾನೇನ್ ಮಾಡೋದಕ್ಕಾಗುತ್ತೆ? ನಾನ್ ಹೇಳಿದ್ದು ಅಟ್ಲೀಸ್ಟ್ ನೀನ್ ಬಂದು ಕಲ್ಲಲ್ಲಿ ರುಬ್ಕೊಡ್ತೀಯನೋ ಅಂತ. ಓ, ನೀವ್ ಹಾಗೋ ಕೇಳಿದ್ದು. ಅದ್ ಸರಿ, ಕೊಂಕಣ ಸುತ್ಕೊಂಡ್ ಮೈಲಾರಕ್ಕೆ ಯಾಕೆ ಬರ್ತಾ ಇದ್ದೀರಾ? ನೇರವಾಗಿ ಕೇಳ್ಬೋದಾಗಿತ್ತಲ್ಲ. ಅದು ನೀನ್ ನೆಲ ಒರೆಸ್ತಾ ಇದ್ಯಲ್ಲ, ಏನಾದ್ರೂ ಕೋಪ ಮಾಡ್ಕೊಂಡ್ರೆ ಅಂತ ಸುತ್ತಿ ಬಳಸಿ ಕೇಳಿದೆ. ಹೌದು ಯಜಮಾನ್ರೆ, ನೀವ್ ಹೇಳಿದ್ ನಿಜ. ಕಷ್ಟ ಅಂತ ಬಂದವ್ರಿಗೆ ಕೈ ಎತ್ತಿ ಕೊಡೋ ಅಮ್ಮವ್ರು ಒಂದ್ ಕಡೆ ಆದ್ರೆ, ಯಾವಾಗ್ಲೂ ರೈತರ ಪರವಾಗಿ ನಿಂತು ಅವ್ರ ಸೇವೆ ಮಾಡೋ ಬುದ್ಧಿಯವ್ರ ಇನ್ನೊಂದ್ ಕಡೆ. ನಿಜವಾಗ್ಲು ಅಖಿಲಮ್ಮವ್ರಿಗಿರೋ ಗುಣ ಬುದ್ಧಿಯವ್ರಿಗಿದೆ, ಬುದ್ಧಿಯವ್ರಿಗಿರೋ ಗುಣ ಅಖಿಲಮ್ಮಂಗಿದೆ. ಯಾವ ಅಖಿಲ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು. ನೀವು ಮಾತಾಡ್ತಾ ಇದ್ದಿದ್ದು ನಮ್ಮ ಮನೆಗೆ ಬಂದಿದ್ದು ಅಖಿಲ ಬಗ್ಗೆ ತಾನೆ ಅಂತ ಹೇಳಿದ್ವಲ್ಲ ತಾತ. ಓಹ್, ನೀವು ಆ ಅಖಿಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಾ? ಹಾ ತಾತ. ಕ್ಷಮಿಸ್ಬಿಡಮ್ಮ, ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ. ಪರವಾಗಿಲ್ಲ ತಾತ. ಆದ್ರೂ ಈ ಅಖಿಲ ಅನ್ನೋ ಹೆಸರಿಗೆ ವಿಶೇಷವಾದ ಶಕ್ತಿ ಇದೆ ಅನ್ಸುತ್ತೆ. ಸರಿನಮ್ಮ, ನಿನ್ ಕೆಲಸ ಮಾಡು. ಪರಮೇಶ್ವರ, ನನ್ಗೆ ಕುಡಿಯೋಕೆ ಒಂದ್ ಲೋಟ ನೀರು ತಗೊಂಡ್ ಬಾ. ಯಜಮಾನ್ರೆ, ತಾತಂಗೆ ಕುಡಿಯಕ್ ನೀರ್ ಬೇಕಂತೆ, ತಗೊಂಡೋಗ್ ಕುಡಿ. ಕೊಡೋದು ಬ್ಯಾಂಕ್ ಕರ್ತವ್ಯ. ಅದನ್ನ ಅವ್ರು ಕೊಡಲ್ಲ ಅಂತ ನೀನ್ ಕೊಡಕ್ ಹೋಗ್ತಾ ಇದೀಯಾ, ಸರಿನಾ? ಅಷ್ಟಕ್ಕೂ ನಮ್ಮ ಹತ್ರ ತುಂಬಾ ಆಸ್ತಿ ಇದೆಯಾ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡಕ್ಕೆ? ಅವರೆಲ್ಲ ನನ್ನೇ ನಂಬಿದಾರಪ್ಪ. ನಂಬಿಕೆ ಅನ್ನೋ ಪದದಲ್ಲಿ ಭಗವಂತ ಇರ್ತಾನೆ. ನಂಬಿಕೆ ದ್ರೋಹ ಯಾರು ಯಾರಿಗೂ ಮಾಡಿಕೊಡ್ದು ಅಕ್ಷಮ್ಯ ಅಪರಾಧ. ಅದು ಕ್ಷಮಿಸೋದಿಲ್ಲ ದೇವ್ರು ನಮ್ಮನ್ನ. ಅದೇನಾದ್ರೂ ಆಗೋಗ್ಲಿ, ಕೊಟ್ಟ ಮಾತು ಉಳಿಸ್ಕೋತೀನಿ. ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿಯೋಲ್ಲ. ಈ ಸಣ್ಣ ಸಹಾಯ ನಾನು ಮಾಡೇ ಮಾಡ್ತೀನಪ್ಪ. ಯಾವುದು ಸಣ್ಣ ಸಹಾಯ? ಇರೋ ಆಸ್ತಿನ ಅಡ ಇಟ್ಟು ದುಡ್ಡು ಕೊಡೋದು ಸಣ್ಣ ಸಹಾಯನ? ಏನೋ ಊರು ತುಂಬಾ ಆಸ್ತಿ ಮಾಡಿರೋ ತರ ಮಾತಾಡ್ತಾನೆ. ನಿನಗೂ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಅವಳಿಗೆ ಮದುವೆ ಮಾಡಬೇಕು. ಲಕ್ಷ ಲಕ್ಷ ಖರ್ಚಾಗತ್ತೆ. ಎಲ್ಲಿಂದ ತರ್ತೀಯ? ಯಾಕೆ ವಿಷ್ಣು, ಹುಡುಗಿ ಗೆಟಪ್ ಹಾಕಿದ್ಮೇಲೆ ಯಾವ್ದಾರು ಹುಡುಗನ್ ಕ್ಯಾಚ್ ಹಾಕೊಳ್ಳೋ ಆ ಥರ ಏನಿಲ್ಲ. ನನ್ಗೆ ಆಲ್ರೆಡಿ ನಂಚಿ ಇದ್ದಾಳೆ, ನೀವು ಆ ರಿಸ್ಕ್ ತಗೋಬೇಡಿ. ಹೌದಾ ರಾಜೇಶ್ನು? ಎಷ್ಟು ವರ್ಷ ಇಲ್ಲವು? 3 ತಿಂಗಳು. 3 ತಿಂಗಳು ಅಂದ್ರೆ ನಾನು ಲವ್ ಸ್ಟಾರ್ಟ್ ಆಗಿ 3 ತಿಂಗಳು ಅಂದೆ. ಅದೇ ಶೂಟಿಂಗ್ ಹೋಗಿದ್ನಲ್ಲ, ಆ ಕ್ಯಾಚ್ ಹಾಕೊಂಡಿದ್ದು. ಓ, ವೆರಿ ಗುಡ್ ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಒಳಗೆ ಹೋಗಿರ್ತೀನಿ, ಯಾರಾದ್ರೂ ಬರ್ತಾರ ಅಂತ ನೋಡ್ಕೊಳ್ತೀರ? ನೀವು ಒಳಗೋಗಿ, ನಾವು ಟೈಗರ್ ಪ್ರಭಾಕರ್ ತರ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡ್ಬಿಡಿ. ಮುಖ ಮಾತ್ರ ಬರಲಿಲ್ಲ ಅಂದ್ರೆ ಸಾಕು. ಪಾರ್ವತಿ, ಒಳ್ಳೆ ಐಡಿಯಾ. ನಿನ್ಗೆ ಅವ್ರ ಮೇಲಿರೋ ಕನ್ಸರ್ನ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಸೋ ಸ್ವೀಟ್. ಪಾರ್ವತಿ, ನೀನು ನಾಚ್ಕೊಂಡ್ರೆ ತುಂಬಾ ಚೆನ್ನಾಗಿ. So speak out. ವೀರಣ್ಣನ್ಗೆ ನಮ್ಮ ಬಗ್ಗೆ ಒಂದು ಒಳ್ಳೆ ಭಾವನೆ ಬರ್ಬೋದಲ್ವಾ? ಮೊದಲು ನಾವು ಅನ್ಕೊಂಡಿರೋ ಕೆಲಸನ ಮಾಡಿ ಮುಗಿಸೋಣ, ಅದ್ರ ಫಲಿತಾಂಶ ಆಮೇಲೆ ನೋಡೋಣ. ಸರಿ ರಘು, ಒಂದ್ಸಲ ಆದಿಗೆ ಫೋನ್ ಮಾಡಿ
ನಿನ್ನೆಯಿಂದ ಅವನು ಫೋನ್ ಮಾಡಿಲ್ಲ. ಅವನ ಪರಿಸ್ಥಿತಿಯಲ್ಲಿ ಹೇಗಿರುತ್ತೋ ಏನೋ ಅಂದ್ಕೊಂಡು ನಾವು ಕಾಲ್ ಮಾಡಿಲ್ಲ. ನಾವಿಲ್ಲಿರೋ ವಿಷಯನ ಅವನಿಗೆ ಹೇಳಬೇಕಲ್ಲ. ಒಂದ್ಸಲ ಕಾಲ್ ಮಾಡಿ ಪ್ಲೀಸ್. ಆಯ್ತು, ಈಗಲೇ ಮಾಡ್ತೀನಿ. ಅನ್ಕೊಳ್ತಿದ್ದ ಹಾಗೆ ಅವನದೇ ಫೋನು. ಏನೇ ಮಾತಾಡ, ಸ್ಪೀಕರ್ ಆನ್ ಮಾಡಿ. ಹಲೋ, ಅದೇ ಮಗನೇ, ಯಾವುದೇ ಕಾರಣಕ್ಕೂ ನೀವು ನಮ್ಮ ಮಕ್ಕಳು ಅನ್ನೋ ವಿಷಯ ವೀರಣ್ಣಂಗೆ ಗೊತ್ತಾಗಬಾರ್ದು. ಸರಿಮಾ. ವಾಪಸ್ ನೀವು ಮನೆಗೆ ಹೋದ್ಮೇಲೆ ಏನು ತೊಂದರೆ ಆಗಲಿಲ್ಲ ತಾನೇ? ಇಲ್ಲಮ್ಮ, ತೊಂದರೆ ಏನೂ ಆಗಲಿಲ್ಲ. ಆದರೆ ಜನನಿಯವ್ರ ತಂದೆ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪಾಪ, ಅವ್ರಿಗೆ ಸಹಾಯ ಮಾಡೋಕ್ಕೆ ಯಾರು ಇಲ್ದಾಗಿದೆ. ಏನ್ ಹೇಳ್ತಿದೀಯಾ? ಅಂಥದ್ದೇನಾಯ್ತು ಅದಿ? ಸ್ವಲ್ಪ ಬಿಡಿಸಿ ಹೇಳಪ್ಪ. ಹೌದಮ್ಮ, ಜನನಿಯವ್ರ ತಂದೆ ಊರಲ್ಲಿರೋ ರೈತರಿಗೆ ಲೋನ್ ಕೊಡಿಸ್ಬೇಕು ಅಂತ ಓಡಾಡ್ತಾ ಇದ್ರು. ಅವ್ರಿಗೆ ಲೋನ್ ಕೊಡಿಸೋ ವ್ಯವಸ್ಥೆ ಮಾಡಕ್ಕೆ ಅಮ್ಮ ಒಪ್ಕೊಂಡ್ರು. ನಮ್ಮ ಕುಟುಂಬ ಅವ್ರ ಕುಟುಂಬ ಮತ್ತೆ ಒಂದಾಗಕ್ಕೆ ಮೊದಲನೇ ಹೆಜ್ಜೆ ಇಟ್ಟಾಯ್ತು. ಥ್ಯಾಂಕ್ ಯು ಪಾರ್ವತಿ, ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಯಜಮಾನ್ರೆ, ನಾನೊಂದು ಚಿಕ್ಕ ಸಲಹೆ ಕೊಟ್ಟೆ ಅಷ್ಟೇ, ಇದ್ರಲ್ಲಿ ನಂದೇನಿದೆ? ಸರಿ ಆಯ್ತು, ಲೇಟ್ ಆಯ್ತು, ಬಾ ಮಲ್ಕೋಣ. ನಿಮ್ ಮುಖದಲ್ಲಿರೋ ಈ ಖುಷಿ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಆಸೆ ಪಡ್ತೀನಿ. ಮರ್ತು ಬಿಡಮ್ಮ. ನಿನ್ನ ಮದುವೆನ ಅದ್ದೂರಿಯಾಗಿ ಮಾಡೋಕ್ಕೆ ನಮಗೆ ಅದೃಷ್ಟ ಇಲ್ಲಮ್ಮ. ಕೆಲವ್ರಿಗೆ ದೇವ್ರ ಕಷ್ಟ ಕೊಟ್ಟರೆ ಕೆಲವರು ಕಷ್ಟನ ತಾವೇ ತನ್ನ ಮೈ ಮೇಲೆ ಎಳ್ಕೋತಾರೆ. ಜನನಿ, ಒಳಗಡೆ ನೀನು ಕೆಲಸ ನೋಡಿ ಹೋಗಮ್ಮ. ಸರಿಪ್ಪ. ಅದೇ ಅಪ್ಪ, ನಿನ್ಗೊಂದು ಮಾತು ಹೇಳ್ತೀನಿ. ಕೊಟ್ಟ ಕೈ ಯಾವತ್ತೂ ಕೆಟ್ಟಿದ ಉದಾಹರಣೆನೇ ಇಲ್ಲಪ್ಪ. ಕೊಟ್ಟು ನೋಡಪ್ಪ, ಅದ್ರ ಮಜಾನೇ ಬೇರೆಪ್ಪ. ಕೊಡಪ್ಪ, ಭಗವಂತ ನಮಗ್ ಕೊಡ್ತಾನೆ. ಆ ರೈತರು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಇವತ್ತು ನಾಳೆನೋ ನಾಡಿದ್ದು ನಮ್ಮ ಕಷ್ಟಕ್ಕಾಗ್ತಾರೆ ವೀರಯ್ಯ ಅಂತ ನಂಬ್ಕೊಂಡಿದ್ದಾರಪ್ಪ. ಅವ್ರ ನಂಬಿಕೆಗೆ ದ್ರೋಹ ಮಾಡಬಾರ್ದು. ಹಾಗಾಗಿ ಇದನ್ನು ನಾನು ಅಡ ಇಟ್ಟು ಹಣ ತಂದು ಅವರು ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಪ್ಪ. ಆ ಕಷ್ಟ ನಿಮಗೆ ಬೇಡ ವೀರಣ್ಣರೇ. ಅದು ಖುಷಿ ಆಗ್ತಾ ಇದೆ. ದೇವರು ಯಾರ ಮನಸ್ಸಿನಲ್ಲಿ ಯಾವಾಗ ಒಳ್ಳೆತನ ತುಂಬಿರ್ತಾನೆ ನನಗೆ ಅರ್ಥನೇ ಆಗೋದಿಲ್ಲ. ಒಟ್ಟಿನಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿತಲ್ಲ, ನನಗಷ್ಟೇ ಸಾಕು. ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು, ತುಂಬಾ ಸಂತೋಷ ಆಗ್ತಾ ಇದೆ. ಅವ್ರು ಯಾರೇ ಆಗಿರ್ಲಿ, ನನ್ನ ಶತ್ರುಗಳೇ ಆಗಿರ್ಲಿ, ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಅವ್ರು ಖಂಡಿತವಾಗ್ಲೂ ಒಳ್ಳೆಯವರೇ. ಹಾಗಾಗಿ ಅವರ ಒಳ್ಳೆತನಕ್ಕೆ ನಾವು ತಲೆ ಬಾಗ್ಲೇಬೇಕು. ಬುದ್ಧಿಯವರೇ ಅನ್ಕೊಂಡು ಇವ್ರ ಅಪ್ಪ ಏನ್ ದೊಡ್ಡ ಇವ್ರ. ಏನೋ ಇವ್ರ ಅಪ್ಪನ ಪರದಾಟ ಅಲ್ದಾಟ ಒದ್ದಾಟ ನೋಡೋಕ್ಕಾಗದೆ ಮಾಮ್ ಅಂಡ್ ಡ್ಯಾಡು ಲೋನ್ನ ಸ್ಯಾಂಕ್ಷನ್ ಮಾಡಿಸೋದ್ರಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಂಗ್ ನೋಡಿದ್ರೆ ನಮ್ಮ ಮಾಮ್ ಅಂಡ್ ಡ್ಯಾಡೇ ಗ್ರೇಟು. ಎಲ್ಲ ಇವ್ರ ಅಪ್ಪನ ಹೊಗಳ್ತಾ ಇದ್ದೀರಾ? ಬೇಡ ಪ್ರೀತು, ದಿಸ್ ಇಸ್ ಟೂ ಮಚ್. ನಮ್ಮ ಅಪ್ಪನ ಬಗ್ಗೆನೇ ಮಾತಾಡ್ತೀಯ, ಸರಿ ಇರಲ್ಲ ನೋಡು. ಓಹೋ, ನಿಮ್ಮ ಅಪ್ಪ ಏನ್ ದೊಡ್ಡ ಹುಲಿನ ಸಿಂಹನ? ಮಾತಾಡ್ತೀನಿ ಕಣೆ. ಏನೇ ಮಾಡ್ತೀಯಾ? ಏನ್ ಮಾಡ್ತೀಯಾ? ನನ್ನನ್ನೇ ಕಣೆ ಅಂತೀಯ. ಮಾತಾಡ್ಬಿಡ ನನ್ನ ಜೊತೆ. ಐ ಹೇಟ್ ಯು ಪ್ರೀತು. ಮೀಟು ಪ್ರೀತು, ಮಾತಾಡ್ಲಿಲ್ಲ ಅಂದ್ರೆ ನೀನ್ ಈ ತರ ರೂಮಲ್ಲಿ ಬಿಟ್ಕೊಳ್ತಾ ಇದ್ದ? ಅಂದ್ರೆ ನಾನು ಬೇಕಂತಾನೆ ಆ ಥರ ಮಾತಾಡಿದೆ. ಪ್ರೀತು, ನನ್ನ ತಪ್ಕೋಬೇಕು ಅನಿಸ್ತಾ ಇದೆಯಾ? ನೋಡು, ಬೇಡ ಪ್ರೀತು.
ಜನರು ಕಷ್ಟದಿರೋದನ್ನ ನೋಡೋಕ್ಕಾಗದೆ ಇವ್ರಿಗೆಲ್ಲ ಸಹಾಯ ಮಾಡ್ಬೇಕಂತ ಓಡಾಡಿದ್ದನೋ ನಿಜ. ಆದರೆ ಇದಕ್ಕೆಲ್ಲ ಕಾರಣ ಬೇರೆಯವರಿದ್ದಾರೆ. ಅವರಿಂದ ನಮ್ಮ ಜನ ನೆಮ್ಮದಿಯಾಗಿ ಉಸಿರಾಡೋ ಹಾಗಾಗಿದೆ. ನನ್ನ ಬೆನ್ನು ಹಿಂದೆ ನಿಂತು ಅವರು ಈ ಸಹಾಯ ಮಾಡಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಗಳಿಗೆ ಈ ಕಾಣಿಕೆ ಸನ್ಮಾನ ಎಲ್ಲ ಸಲ್ಲಬೇಕು. ಮಾಡಿರೋ ನಿನ್ನನ್ನೇ ನಾವು ದೇವರು ಅಂತ ಅನ್ಕೊಂಡಿದ್ದೀವಿ. ನಿನ್ನ ಹಿಂದೆ ಇನ್ಯಾರೋ ಇದ್ದಾರ? ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಅವ್ರು ನೋಡ್ಬೇಕು ಅನ್ನೋ ಕುತೂಹಲ ಆಗ್ತಾ ಇದೆ. ಯಾರು ರುದ್ರಯ್ಯ? ಅವರು ಇಲ್ಲೇ ಒಳಗಡೆ ಇದ್ದಾರೆ. ಕರೀಲಾ? ಇಲ್ಲೇ ಇದ್ದಾರ? ದಯವಿಟ್ಟು ಕರಿಯಪ್ಪ. ಈ ಎರಡೂ ಕೈಗಳಿಂದ ಅವ್ರಿಗೆ ಸನ್ಮಾನ ಮಾಡಬೇಕು ನಾವು. ಪುಣ್ಯಾತ್ಮರು ಕರಿಯಪ್ಪ. ಆಹಾ, ಕರಿತೀನಿ. ಅಮ್ಮೋರೆ, ನಿಮ್ಮನ್ನ ನೋಡಕ್ಕೆ ಈ ಊರಿನ ದೊಡ್ಡ ಮನುಷ್ಯರು ಬಂದಿದ್ದಾರೆ. ಸ್ವಲ್ಪ ಹೊರಗಡೆ ಬರ್ತೀರಾ? ಇವಾಗ ಕೋಪ ಕಮ್ಮಿ ಆಯ್ತಾ? ಇಲ್ಲ, ಯಾಕೆ? ನಾನು ಹೇಳಿದ್ದು ಕೋಪ ಕಮ್ಮಿ ಆಗಿಲ್ಲ ಅಂತಲ್ಲ, ಮತ್ತೆ ಕೋಪನೇ ಬಂದಿಲ್ಲ ಅಂತ. ಮತ್ತೆ ಇಷ್ಟೊತ್ತು ಕೋಪ ಮಾಡ್ಕೊಂಡಿದ್ದು? ಅದು ಬರೀ ಡೌ. ಮಹಾನ್ ವ್ಯಕ್ತಿಗಳು ವೀರಯ್ಯ. ನಮ್ಮ ಹಳ್ಳಿ ಜನರಿಗೆ ಇಂಥ ಕಷ್ಟ ಬಂದಿದೆ ಅಂತ ಹೇಳಿದ್ದೆ ತಡ. ಒಂದೇ ಒಂದು ಫೋನ್ ಕಾಲ್ ಮಾಡಿ ಇವ್ರ ಕಷ್ಟನೆಲ್ಲ ತೀರಿಸ್ಬಿಟ್ಟು. ಇಂಥ ದೇವರಂಥ ವ್ಯಕ್ತಿಗಳು ನಮ್ಮ ಹಳ್ಳಿಗೆ ಬಂದಿದ್ದು ನಮ್ಮ ಪುಣ್ಯ. ನೋಡ್ಕೊಂಡು ಸುಮ್ಮನೆ ನಿಂತಿದ್ರಲ್ಲಪ್ಪ. ಕೈ ಎತ್ತಿ ಮುಗಿಲಿಲ್ಲ ಅಂದ್ರು ಕೈಯಿಂದ ಚಪ್ಪಾಳೆ ಆದ್ರೆ ತಟ್ರಿ. ಅಣ್ಣ ಹೇಳ್ದ ಇನ್ನನ್ರಪ್ಪ, ಹೊಡಿರಿ ಚಪ್ಪಾಳೆ. ದಯವಿಟ್ಟು ಕ್ಷಮಿಸಿ. ನಾವು ಇದು ಎಲ್ಲರಿಗೂ ತಿಳಿಬೇಕು ಅಂತನೋ ಅಥವಾ 4 ಜನರಿಂದ ಬೇಷ್ ಅನ್ನಿಸ್ಕೋಬೇಕು ಅಂತನೋ ಮಾಡಲಿಲ್ಲ. ಹಳ್ಳಿ ರೈತರಿಗೆ ಒಳ್ಳೇದಾಗ್ಲಿ ಅಂತ ಮಾಡಿದ್ವಿ ಅಷ್ಟೇ. ದೇವ್ರ ದರ್ಶನಕ್ಕೋಸ್ಕರ ಈ ಊರಿಗೆ ಬಂದ್ವಿ. ಇಲ್ಲೇ ಉಳ್ಕೊಳ್ಳೋದಕ್ಕೂ ಆ ದೇವ್ರೇ ಸೂಚನೆ ಕೊಟ್ಟ. ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ದೀವಿ. ಅದೇನು ಅಂತ ಕೇಳಿ. ಇದೆಂತ ಮಾತು ಅಂತ ಹೇಳ್ತೀಯ ವೀರಯ್ಯ? ನಮ್ಮ ಹಳ್ಳಿ ಜನಕ್ಕೆ ಇವ್ರು ಸಹಾಯ ಮಾಡೋದ್ರಿಂದ ಇವ್ರಿಗೇನು ಲಾಭ? ಏನೋ ನಮ್ಮ ಹಳ್ಳಿಗೆ ಬಂದಿದ್ರು, ನಮ್ಮ ಜನರ ಕಷ್ಟ ತಿಳ್ಕೊಂಡು ಸಹಾಯ ಮಾಡ್ತೀವಿ ಅಂತ ಮುಂದೆ ಬಂದ್ರು. ಇದರಿಂದ ನಮ್ಮ ಹಳ್ಳಿ ಜನಕ್ಕೆ ಎಷ್ಟು ಸಹಾಯ ಆಯಿತು ಅಂತ ನಿನಗೆ ಗೊತ್ತು ತಾನೆ? ಅಂಥದ್ರಲ್ಲಿ ಇವರನ್ನೇ ಯಾಕೆ ಸಹಾಯ ಮಾಡಿದ್ರಿ ಅಂತ ಕೇಳ್ತಾ ಇದೆಯಲ್ಲ, ನೀನು ಕೇಳ್ತಾರೋದು ನ್ಯಾಯನ? ಇದು ನಿನಗೆ ಸರಿ ಅನ್ಸುತ್ತಾ? ನೀನು ಮಾಡ್ತಿರೋದು ತಪ್ಪಲ್ವಾ? ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ದಾನ ಧರ್ಮ ಅಂತ ಹೇಳ್ತೀವಿ. ಇನ್ನು ಕೆಲವರಿದ್ದಾರೆ 4 ಆಣೆ ಕೊಟ್ಟು 12 ಆಣೆ ಪ್ರಚಾರ ತಗೋತಾರೆ. ನಾವಿದೆಲ್ಲ ದಾನ ಮಾಡಿದ್ದೀವಿ ಅಂತೇಳಿ ದಂಗೂರ ಹೊಡೆದು ಊರಿಗೆಲ್ಲ ಸಾರ್ತಾರೆ. ಅಂಥವರೂ ಇದ್ದಾರೆ. ಅದಕ್ಕೆ ಕೇಳಿದ್ದು ಯಾಕೆ ಈ ಕಾರ್ಯ ಅಂತ ಕೇಳಿ ನೀವೇ. ಅಲ್ಲ ವೀರಯ್ಯ, ನೀನು ಏನು ಹೇಳಕ್ ಹೊರಟಿದ್ಯಾ ಅಂತ ನಮ್ಗೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ಲಪ್ಪ. ಪಾಪ ಇಷ್ಟು ಒಳ್ಳೆ ಕೆಲಸ ಮಾಡಿದವ್ರಿಗೆ ಇಷ್ಟು ಜನರ ಮುಂದೆ ಅವಮಾನ ಮಾಡ್ತಾ ಇದೆಯಲ್ಲ, ಸರಿನಾ ನೀನು ಮಾಡ್ತಾ ಇರೋದು? ನಾವು ಈ ಸಹಾಯ ಮಾಡಿರೋದ್ರ ಹಿಂದೆ ಯಾವ ದುರುದ್ದೇಶನೂ ಇಲ್ಲ. ಇದರಿಂದ ಯಾರಿಗೂ ನೋವು ಆಗ್ಬಾರ್ದು ಅಷ್ಟೇ.
ವೀರಣ್ಣ ದೇವಸ್ಥಾನದಲ್ಲಿ ತೊಲಗಿದ್ರಿ ಅನ್ಕೊಂಡೆ, ಮನೆಗೆ ಬಂದು ವಕ್ಕರಿಸ್ಕೊಂಡೆ. ಮನೆಯಿಂದ ತೊಲಗಿದ್ರಿ ಅನ್ಕೊಂಡೆ, ಈ ಊರೊಳಗಡೆನೇ ಇದ್ದೀರಾ ನೀವು. ಇಲ್ಲೇ ಇದ್ಕೊಂಡು ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ನಿಮ್ಮ ಲೆಕ್ಕಾಚಾರನ? ಹೌದಾ? ಯಜಮಾನ್ರೆ ಅಂತ ಕರೆದೆ. ಯಾಕೆ ಕರೆದೆ? ಕರಿಬೇಕು ಅನ್ಸ್ತು ಕರೆದೆ. ಯಾಕೆ ಕರಿಬೇಕು ಅನ್ನಿಸ್ತು? ಗೊತ್ತಿಲ್ಲ. ಗೊತ್ತಿದೆ. ಏನು? ನಿಮ್ಮ ಮನ್ಸನ್ನು ಕೇಳು. ಯಾಕೆ? ನಿಮ್ಮ ಮನ್ಸನ್ನು ಕೇಳಕ್ಕಾಗಲ್ವಾ? ಕೇಳಿದೆ. ಏನಂತು? ನೀನಂದ್ರೆ ಇಷ್ಟ ಅಂತ. ನಿಮ್ಗೊಂದು ಅವಕಾಶ ಕೊಡ್ತೀನಿ. ಆಗತ್ತಾ? ನನ್ನ ತಂಗಿನ ವಾಪಸ್ ಕೊಡಕ್ ನಿಮ್ ಕೈ ಸಾಧ್ಯನಾ? ಸಾಧ್ಯ ಇಲ್ಲ. ಹೇಗೆ ಅದು ಸಾಧ್ಯ ಇಲ್ವೋ ಅದೇ ತರ ಇದು ಕೂಡ ಅಷ್ಟೇ. ನಾವು ಪದೇ ಪದೇ ಹೀಗೆ ಅವ್ನ ಕಣ್ಮುಂದೆ ಕಾಣಿಸ್ಕೋತಾ ಇದ್ರೆ ಅವನು ನಮ್ಮ ಪ್ರೀತಿನ ತಳ್ಳಿ ಹಾಕೋದಕ್ಕೆ ಬೇಡ. ಯಾಕೋ ಕೋಪದಲ್ಲಿ ಇದೆಯಾ? ಆ ರುದ್ರನ್ ಜೊತೆ ಏನಾದರೂ ಗಲಾಟೆ ಮಾಡ್ಕೊಂಡಿಯಾ? ನೀನು ಮನೆಯಿಂದ ಹೋಗುವಾಗಲೇ ಅಂದ್ಕೊಂಡೆ ಏನಾದರೂ ಈ ರೀತಿ ಆಗತ್ತೆ ಅಂತ. ನಿನ್ನ ಕೋಪಕ್ಕೆ ಕಾರಣ ಆ ರುದ್ರಿಯ ತಾನೆ? ಅಖಿಲಾಂಡೇಶ್ವರಿ, ನಾನು ಹಾಗೆ ಅನ್ಕೊಂಡೆ. ಅವ್ರು ಇದೇ ಊರಲ್ಲಿ ಠಿಕಾಣೆ ಕೊಡಿದ್ದಾರೆ. ಈ ರೈತರಿಗೆ ಲೋನ್ ಆಗಿದೆಲ್ಲ, ಅದು ಮಹಾತಾಯಿ ಹಾಕಿರೋ ಭಿಕ್ಷೆ. ಚಿಚಿ, ನನ್ನ ಶತ್ರುಗಳಿಗೆ ನಾನು ಸನ್ಮಾನ ಮಾಡಕ್ಕೆ ಹೊರಟಿದ್ದಲ್ಲ, ಈ ರಣಕಲ್ಲು ವೀರಯ್ಯ ದೇವನ ಕೈಯಿಂದ ಸನ್ಮಾನ ಮಾಡಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗೆಲ್ಲಿದೆ?
ನನ್ನ ಊರಲ್ಲೇ ಇದ್ಕೊಂಡು ನನ್ನ ಜನರಿಗೆ ಸಹಾಯ ಮಾಡೋ ನೆಪದಲ್ಲಿ ನಾವು ಕೆಟ್ಟವರಲ್ಲ ಒಳ್ಳೆಯವರು ಅಂತ ಬಿಂಬಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅವರು. ಅವ್ರು ಯಾಕೆ ಒಳ್ಳೆಯವ್ರು ಅನ್ನಿಸ್ಕೋಬೇಕು? ಅವ್ರು ಒಳ್ಳೆಯವರೇ, ನಿನ್ನ ದೃಷ್ಟಿಯಲ್ಲಿ ಮಾತ್ರ ಅವ್ರು ಕೆಟ್ಟವ್ರು. ಯಾಕಪ್ಪ ಯಾವಾಗಲೂ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇದೆಯಾ? ಅವ್ರು ಯಾವತ್ತಿದ್ರು ನಮ್ಮ ಶತ್ರುಗಳೇ. ನನ್ನಲ್ಲಿರೋ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡು ನನ್ನ ಹೆಸರಿಗೆ ಮಸೆ ಯಾಮಾರಬಾರ್ದು. ಪಾರ್ವತಿ, ಪರಮೇಶ್ವರ, ನಾನು ಹೇಳೋದನ್ನ ಗಮನದಲ್ಲಿಟ್ಟು ಕೇಳು. ನನ್ನ ಹತ್ರ ಅವ್ರು ಬೇಳೆಕಾಳು ಬೇಯೋದಿಲ್ಲ, ಅದು ಅವ್ರಿಗೂ ಚೆನ್ನಾಗಿ ಗೊತ್ತು. ನಾಳೆ ನಿಮ್ಮನ್ನು ಉಪಯೋಗಿಸ್ಕೋತಾರೆ. ಯಾವುದಕ್ಕೂ ಹೆಸಲ್ಲ, ಬಂಡ್ಗೆಟ್ಟವ್ರು ಅವರು. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನೀವು. ಅರ್ಥ ಆಯ್ತಲ್ಲ? ಹುಷಾರಾಗಿ. ಅವರಿಬ್ರು ಒಂದ್ ಅನ್ಸುತ್ತೆ. ಯಜಮಾನ್ರೆ, ಯಾವುದಕ್ಕೂ ಒಂದ್ಸತಿ ಅಮ್ಮನ ಹತ್ರ ಫೋನ್ ಮಾಡಿ ಮಾತಾಡಿ, ಆಗ ಅವ್ರು ಅಲ್ಲ ಹೋಗಿ ಹೋಗಿ ನಮ್ಮಕ್ಕ ಈ ಹಳ್ಳಿಗೆ ಯಾಕಪ್ಪ ಬರಕ್ ಹೋದ್ರು? ಆ ಜಯ ಏನಾದ್ರು ಸುಳ್ಳು ಹೇಳದ್ಲಾ? ನನ್ನ ಹತ್ರ ಸುಳ್ಳು ಹೇಳಕ್ಕೆ ಅವಳಿಗೆ ತುಂಬಾ ಭಯ. ಹಂಗೆ ನಾವು ಹವಾ ಮೇಂಟೈನ್ ಮಾಡಿದೀವಿ. ಅಯ್ಯಯ್ಯೋ, ಅಕ್ಕ ಈ ಹಳ್ಳಿಗೆ ಯಾಕೆ ಬಂದಿರ್ಬೋದು? ಅದು ಸರಿ, ಅಕ್ಕ ಈ ಊರಲ್ಲಿ ಯಾವ ಮನೇಲಿ ಇದಾರಂತ ಹೆಂಗ್ ಕಂಡುಹಿಡಿಯೋದು? ಅಕ್ಕ ಹಳ್ಳಿಗೆ ಬಂದಿದಾರಂದ್ಮೇಲೆ ಈ ಹಳ್ಳಿಯಲ್ಲಿ ಯಾರೋ ದೊಡ್ಡ ಮನುಷ್ಯರ ಮನೇಲೇ ಇರಬೇಕು. ಯಾರ ಮನೇಲಿ ಅಂತ ಹೆಂಗ್ ತಿಳ್ಕೊಳ್ಳೋದು? ಅಯ್ಯೋ ದೇವ್ರೆ. ಅಖಿಲ, ಯಾಕೆ ಆದಿತ್ಯನ ಹತ್ರ ಸರಿಯಾಗಿ ಮಾತಾಡಿಲ್ಲ? ಇಷ್ಟು ಬೇಗ ಮಾತು ಮುಗಿಸ್ಬಿಟ್ಟೆ? ರಘು, ನಮಗೆ ಅವಮರ್ಯಾದೆ ಆಗಿದೆ ಅನ್ನೋದು ಅವನಿಗೆ ಗೊತ್ತಾಗಿದೆ. ಈಗ ಅದ್ರ ಬಗ್ಗೆ ಮಾತಾಡಿದ್ರೆ ಅವನು ನಮಗೆ ಸಮಾಧಾನ ಹೇಳ್ತಾನೆ. ಸಮಾಧಾನ ಹೇಳ್ತಾ ಹೇಳ್ತಾ ಅವನ ಅಸಮಾಧಾನ ಹೆಚ್ಚಾಗುತ್ತೆ. ಇದೆಲ್ಲ ಯಾಕೆ ಬೇಕು ಅಂತ ಮಾತು ಮುಗಿಸ್ಬಿಟ್ಟೆ. ಮುದ್ಕಿ ನೋಡ್ದೆ ನನ್ ಕಣ್ಣಲ್ಲಿ ಕೋಪ. ನನ್ಗೆ ಬರ್ತಾ ಇರೋ ಕೋಪದಲ್ಲಿ ನಾನು ಹುಚ್ಚೆಯಾಗಿ ನನ್ ಪವರ್ ಏನು ಕದರ್ ಏನು ಅಂತ ತೋರಿಸ್ಬೇಕಾ? ರಿಲ್ಯಾಕ್ಸ್. ನನ್ನ ಮುಂದೆನೆ ಆಕ್ಟಿಂಗ್ ಏನ್ ಮಾತಾಡ್ತಿದ್ಯಾ ನೀನು? ಅದು ಅಲ್ಲ, ಇಲ್ಲೊಬ್ಬರ ಆಕ್ಟಿಂಗ್ನೆಲ್ಲ ಬೈ ಮೇಲೆ ಬರ್ಸ್ಕೊಂಡ್ಬಿಟ್ರೆ ಒಳ್ಳೆ ಬಿಟ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ನಡಿ ಅಕ್ಕೆ ನಡಿ. ನೋಡು ಮುದ್ಕಿ, ಇವತ್ತು ನಾಳೆನೋ ಗೊಟ್ಟಕ್ಕೆ ಅನ್ನೋ ತರ ಇದೆಯಾ? ಯಾಕೆ ಇಷ್ಟೊಂದ್ ರೈಸ್ ಆಗಿ ಬಿಪಿನ ಜಾಸ್ತಿ ಮಾಡ್ಕೋತೀಯ? ಅಲ್ಲ, ನನ್ನನ್ನ ಒಳಗಡೆ ಬಿಡಲ್ಲ ಅಂತ ಹೇಳೋದಕ್ಕೆ ನಾನೇನ್ ಕಳ್ತನ ಮಾಡಕ ಬಂದಿದ್ದೀನಿ? ಈ ವಯಸ್ಸಲ್ಲಿ ನಿನಗೆ ಇದೆಲ್ಲ ಸರಿ ಅನ್ಸುತ್ತಾ ಹೇಳು? ಆಯ್ತು, ನನಗಿದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಫ್ರೆಂಡ್ಸ್. ತಡ್ಕೊಳಕ್ ಆಗ್ತಿಲ್ಲ ಅಂತ ಇಷ್ಟಲ್ಲಿ ಜಾಗ ಅದೇ, ಹೋಗು. ಅಯ್ಯೋ, ಇನ್ನು ನಾನ್ ಸುಮ್ನೆ ಇದ್ರೆ ನನಗ್ ನಾನೇ ಅವಮಾನ ಮಾಡ್ಕೊಂಡಂಗೆ. ಈಗ ನನ್ ಕದರ್ ಏನು ಅಂತ ಇವಳಿಗೆ ತೋರಿಸ್ಲೇಬೇಕು. ಏ ಮುದುಕಿ, ಈಗೇನ್ ಮಾಡ್ತೀಯಾ? ಅಯ್ಯಯ್ಯೋ, ಈ ಆಟ ಬೇರೆ ಒಳಗಡೆ ಹೋಗ್ಬಿಡ್ತಲ್ಲ, ಈಗೇನ್ ಮಾಡೋದು? ಮೊದ್ಲೋಗಿ ಈ ವಿಷಯ ದೊಡ್ಡ ಯಜಮಾನ್ರಿಗೆ ಹೇಳ್ಬೇಕು. ದೊಡ್ಡ ಯಜಮಾನ್ರೆ ರಾಜವಿಷ್ಣು, ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಇದ್ದೀರಾ? ಅಯ್ಯೋ, ನನ್ ಟೆನ್ಷನ್ ಹಂಗಿರ್ಲಿ. ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ಟೆನ್ಷನ್ ಆಗ್ಬಿಡ್ತೀರಾ. ದಾಮಿನಿ ಅಮ್ಮವರು ಅಖಿಲ ಅಮ್ಮನವ್ರು ನೋಡ್ಕೊಂಡು ಇಲ್ಲಿವರೆಗೂ ಹೇಳ್ತೀನಿ. ಅಕ್ಕ 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 ಯಜಮಾನ್ರೆ, ಇವತ್ತು ನಮ್ಮ ಕತೆ ಮುಗೀತು.
ಪಾರ್ವತಿ, ನಾವು ಇವಾಗ ಹೋಗೋರನ್ನ ಕಳ್ಸೋದಕ್ಕೂ ಆಗಲ್ಲ. ಜನನಿಯವ್ರ ತಂದೆ ಬರೀ ಮನೇಲೇ ಇದ್ದಾರೆ. ಏನು ಮಾಡೋದು ಪಾರ್ವತಿ? ಅಕ್ಕ ಅಕ್ಕ ಅಕ್ಕ, ತಾಯಿ ಅಂತಲ್ಲ, ಅದರಲ್ಲಿ ಮಾತೃತ್ವ ಇದೆ. ಮನಸ್ಸಿನಲ್ಲಾಗ್ಲಿ ದೃಷ್ಟಿಯಲ್ಲಾಗ್ಲಿ ಕೆಟ್ಟ ಭಾವನೆ ಬರಬಾರ್ದು ಅನ್ನೋದೇ ಆ ಪದದ ಅರ್ಥ. ಹೀಗೆ ಹೇಳಿದ್ದಾಯಿ. ಯಾರು ನೀವು? ಯಾರು ಬೇಕು ನಿಮ್ಗೆ? ನನಗೆ ನಮ್ಮ ಅಕ್ಕ ಬೇಕು. ಅವರು ಈ ಮನೇಲಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಅವರು ನೋಡ್ಬೇಕು ಅಂತ ಓಡೋಡ್ ಬಂದಿದ್ದೀನಿ. ಎಲ್ಲಿ ನಮ್ಮ ಅಕ್ಕನ್ ಕರೀರಿ. ಅಕ್ಕನ? ಬಹುಶಃ ನೀವು ವಿಳಾಸ ತಪ್ಪಾಗಿ ಬಂದಿದ್ದೀರಿ ಅಂತ ನನ್ಗನ್ಸುತ್ತೆ. ನಾನ್ ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದ್ದೀನಿ ಕಣ್ರಿ. ನಮ್ಮಕ್ಕ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಅವ್ರ ಬದುಕನ್ನ ರೂಪಿಸಿದ್ದಾರೆ. ಹಸಿದು ಬಂದವರಿಗೆ ಅನ್ನ ಕೊಟ್ಟು ಪುಣ್ಯ ಕಟ್ಕೊಂಡಿದ್ದಾರೆ. ಕಷ್ಟ ಅಂತ ಬಂದವ್ರಿಗೆ ಸಹಾಯ ಮಾಡಿ ಅವ್ರ ಬಾಳಿಗೆ ಬೆಳಕಾಗಿದ್ದಾರೆ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ, ನಮ್ಮ ಅಕ್ಕ ನೋಡಿನೇ ಹೋಗೋದು. ನೋಡಮ್ಮ, ಅವ್ರು ಈ ಮನೇಲಿ ಇಲ್ಲ, ಇದೇ ಹಳ್ಳಿಲಿ ಬೇರೆ ಮನೇಲಿ ಇದ್ದಾರೆ. ಬಾ, ನಾನು ತೋರಿಸ್ತೀನಿ. ಅಭಯ, ನಿನ್ಗೆ ಯಾಕೆ ಬೇಕಾ ಕೆಲಸ? ಬೇಕಾದವ್ರು ಹುಡ್ಕೊಂಡು ಹೋಗ್ಲಿ, ಕಳ್ಸ ಆಚೆ ಕಡೆ. ನೀನು ಗ್ರಹಚಾರ ಕೆಟ್ಟಿದೆ ಅಂತ ಕಾಣತ್ತೆ. ಹೊಟ್ಟೋಗ್ಬಿಡು, ನಿನ್ಕೊಂಡ್ ಮುಂದೆ ಬಂತ ಬರ್ಲಿಲ್ಲ ಅಜ್ಜಿ. ಆದ್ರೆ ಯಾರೋ ಒಬ್ಬ ಗಂಡ್ಸು ನನ್ ಕಿವಿಯಲ್ಲಿ ಬಂದು ಹಿಂಗಿಂಗೇ ಹೋಗ್ಬೇಕು ಅಂತ ರೂಟ್ ಹೇಳಿದ್ ಕೇಳಿಸ್ತು. ನಾನೇ ಹೇಳಿದ್ದು. ಅದು ನಿನ್ ಕಿವಿಲಿ ಆ ಶಿವಪ್ಪನೇ ಬಂದು ಹೇಳಿರೋದು. ಪರಮಾತ್ಮ ಪರಮಾತ್ಮ ಪರಮಾತ್ಮ. ನೀನ್ ಇಲ್ಲೇ ಪರಮಾತ್ಮ ಪರಮಾತ್ಮ ಅನ್ಕೊಂಡಿರು. ಆಮೇಲೆ ಹೋಗ್ಬೇಕಾಗಿರೋ ದಾರಿ ಮರ್ತೋಗ್ಬಿಟ್ಟೆ. ಹೋಗು ಹೋಗು, ಬೇರೆಗ ಹೋಗು. ಹೌದಜ್ಜಿ, ಹೋಗ್ ಬರ್ತೀನಿ. ತೊಳಗು ತೊಳಗು. ಅಲ್ಲ, ನಾನೇ ಓವರ್ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಈ ಅಮ್ಮ ನನಗಿನ್ನ ಓವರ್ ಆಕ್ಟಿಂಗ್ ಮಾಡ್ತಾಳೆ. ಬುದ್ಧಿಯವ್ರಂತೂ ನನ್ನನ್ನು ಕರೆದಾಗ ಸಖತ್ ಭಯ ಆಗೋಗಿತ್ತು ಯಜಮಾನ್ರೆ. ಎಲ್ಲಿ ದಾಮಿನಿ ಮೇಡಮ್ ನನ್ನನ್ನು ನೋಡಿ ಏನ್ ಅಂತಾರೋ ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ಹೆಂಗೋ ನಿಭಾಯಿಸಿ ಅವ್ರನ್ನ ಆಚೆ ಕಳಿಸ್ದೆ. ಪಾರ್ವತಿ, ಆದ್ರೂ ಚಿಕ್ಕಮ್ಮನ್ ಕತ್ತಿಡ್ದು ಸಕ್ಕದಾಗ ಆಚೆ ತಳ್ದೆ. ಇನ್ಮೇಲೆ ಕಡೆ ತಲೆ ಹಾಕಲ್ಲ ಅನ್ಸುತ್ತೆ. ಪಾಪ ಸುಮ್ನೆ ಇರಿ ಚಿಕ್ಕ ಯಜಮಾನ್ರೆ, ಅವ್ರು ನನ್ ಬಗ್ಗೆ ಏನ್ ಅನ್ಕೊಂಡ್ರೋ ಏನೋ. ಪಾರ್ವತಿ, ನೀನ್ ಏನು ತಲೆ ಕೆಡ್ಸ್ಕೊಂಬೇಡ. ನೀನು ಮೊದ್ಲಿನ ತರ ಇಲ್ಲ, ಸ್ವಲ್ಪ ಬದ್ಲಾಗಿದ್ಯಾ ಅಂತ ಹೇಳಿದೀನಿ. ಹೌದಾ? ಅವ್ರು ನಂಬಟ್ರಾ? ದಾಮಿನಿ ಅಮ್ಮವರು ನನ್ನನ್ನ ಜ್ಯೋತಿಷಿ ಅನ್ಕೊಬಿಟ್ಟವ್ರೆ. ಅದಕ್ಕೆ ಇಲ್ದಿರೋ ಬೋರ್ಡೆ ಎಲ್ಲ ಬಿಟ್ಟು ಕಳಿಸ್ಬಿಟ್ಟೆ. ಆಗ್ತಾ ಇಲ್ವಲ್ಲ? ಯಾಕಾಗಲ್ಲ, ಆಗುತ್ತೆ.
ಅದು ಹೇಗಾಗುತ್ತೆ ಜನನಿ? ನಿಮ್ಮಪ್ಪನ ಕಣ್ತಪ್ಸಿ ಮನೆಯಿಂದ ಒಂದು ಹೆಜ್ಜೆ ಆಚೆ ಇಡಕ್ಕಾಗಲ್ಲ ಅಂಥದ್ರಲ್ಲಿ ನಾವೆಲ್ಲ ಒಟ್ಟಾಗಿ ಮಾಮ್ ಅಂಡ್ ಡ್ಯಾಡ್ ಇರೋ ಜಾಗಕ್ಕೆ ಹೋಗೋದಂದ್ರೆ ಇಟ್ಸ್ ಇಂಪಾಸಿಬಲ್. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮನ್ಸ್ ಮಾಡಿದ್ರು ಇಂಪಾಸಿಬಲ್ ಕೂಡ ಪಾಸಿಬಲ್ ಆಗುತ್ತೆ. ಅಂದ್ರೆ ನಾವು ಸ್ಟೂಡೆಂಟ್ಸಾ? ಪ್ರೀತು, ಜನನಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾವೇ ಯಾರಾದ್ರೂ ಹೋಗಿ ರಜೆ ಕೇಳೋಣ. ಸರಿ ಬ್ರೋ, ಆದ್ರೆ ಇವ್ರಪ್ಪನ ಹತ್ರ ಹೋಗಿ ನಾನಂತೂ ರಜೆ ಕೇಳಲ್ಲ. ಅಂದ್ರೆ ನಿಮ್ಮಪ್ಪನ್ ಕಂಡ್ರೆ ಭಯ ಅಲ್ವಾ ಜನನಿ, ಅದಕ್ಕೆ ಹಂಗೆ ಹೇಳಿದೆ. ಮತ್ತೀಗ ಬೇರೆ ಯಾರು ಹೋಗೋದು? ಹೋಗ್ತಿರೋದು ಎಲ್ಲಿಗೆ ಅಂತ ತಿಳ್ಕೋಬೋದಾ? ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕಿತ್ತು ಬುದ್ಧಿ. ಓ, ಒಳ್ಳೆ ಕೆಲಸ ಅಮ್ಮ, ಹೋಗ್ಬಿಟ್ಟು ಬನ್ನಿ. ಮನೆಯವ್ರನ್ನ ಮರೆತರು ಮನೆ ದೇವ್ರನ್ನ ಮಾತ್ರ ಯಾವತ್ತೂ ಮರಿಬಾರ್ದು. ಯಾಕೆಂದ್ರೆ ನಮ್ಮನ್ನೆಲ್ಲ ಕೈ ಹಿಡಿದು ಕಾಪಾಡೋ ಭಗವಂತ ಅವನು. ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಿ. ಸರಿ ಬುದ್ಧಿ. ಎಲ್ಲರೂ ಸಂತೋಷವಾಗಿರ್ಲಿ ಅಂತ ಬಯಸೋ ನಿನಗೆ ಆ ದೇವರು ಸದಾ ಸಂತೋಷವನ್ನು ಕೊಡ್ಲಿ. ಅಕ್ಕ, ಭಾವ, ಚೆನ್ನಾಗಿದ್ದೀರಾ? ನಿಮ್ಮ ನೋಡಿ ಎಷ್ಟೋ ವರ್ಷ ಆಯ್ತು ಅಂತ ಅನಿಸ್ತಿದೆ. ನಿಮ್ಮನ್ ಬಿಟ್ಟಿರೋಕಾಗದೆ ಅಲ್ಲಿಂದ ಓಡೋಡ್ಕೊಂಡ್ ಬಂದ್ಬಿಟ್ಟೆ. ಏನ್ ಹೇಳ್ತಿದ್ಯಾ ದಾಮಿನಿ? ನೀನು ಪಾರ್ವತಿ ಇರೋ ಮನೆಗೆ ಹೋಗಿದ್ಯಾ? ಹ್ಞೂ ಅಕ್ಕ, ಅವಳೇ ನನ್ನ ಕತ್ತಿಡ್ದು ಆ ಮನೆಯಿಂದ ಆಚೆ ತಳ್ಬಿಟ್ಲು. ಅಕ್ಕ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಆ ಪಾರ್ವತಿ ನಿಜವಾಗ್ಲೂ ಮದ್ವೆ ಆಗ್ಬಿಟ್ಟಿದ್ದಾಳಕ್ಕ. ಅವಳ ಕತ್ತಲ್ ತಾಳಿ ಇದ್ದಿದ್ದನ್ನ ನಾನೇ ನನ್ ಕಣ್ಣಾರ ನೋಡಿದ್ನಕ್ಕ. ಆದ್ರೆ ಅವಳ ಗಂಡ ಯಾರು ಅಂತ ಗೊತ್ತಾಗ್ಲಿಲ್ಲ. ಹೇಗ್ ತೋರಿಸ್ಕೊಟ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಆದ್ರೆ ಒಂದು ಷರತ್ತು, ಮತ್ತೆ ಆ ಮನೆ ಕಡೆ ತಲೆ ಹಾಕಿದ್ರೆ ಸರಿ ಇರಲ್ಲ. ಪ್ಲೇಗ್ ಮಾರಮ್ಮನ ಮೇಲೆ ಆಣೆ ಅಕ್ಕ, ಆ ಮನೆ ಕಡೆ ತಿರುಗೂ ನೋಡೋದಿಲ್ಲ. ಫ್ರೆಂಡ್ಸ್, ನಾನ್ ಅನ್ಕೊಂಡಿದ್ದೆ ನಿಜ. ಇಲ್ಲಿ ರಹಸ್ಯವಾಗಿ ಏನೇನೇನೇನೋ ನಡೀತಾ ಇದೆ. ಈ ದಾಮಿನಿ ಬಂದಾಯ್ತಲ್ಲ, ಆ ರಹಸ್ಯಗಳನ್ನ ಬೇಯಿಸಿ ಒಂದೊಂದನ್ನೇ ಹೊರಗಡೆ ತೆಗಿತೀನಿ. ನೀವೆಲ್ಲ ನೋಡಿ ಮಜಾ ತಗೊಳ್ಳಿ. ನಾನು ಹೇಳಿಲ್ವ ಬ್ರೋ ಅವ್ರು ಒಪ್ಪಲ್ಲ ಅಂತ. ಪ್ರೀತು, ನೀನ್ ಸುಮ್ನಿರು. ಹೇಳು ಪಾರ್ವತಿ. ಬುದ್ಧಿಯವರು ನಮಗ್ ರಜಾ ಕೊಡೋದಕ್ಕೆ ಒಪ್ಕೊಂಡ್ರು. ನಾನು ಅನ್ಕೋತಾ ಇದ್ದೀನಿ, ಹೇಗಾದ್ರೂ ಮಾಡಿ ಅಕ್ಕ ಭಾವ ಈ ಮನೇಲಿ ಯಾಕಿದ್ದಾರೆ, ಆದಿತ್ಯ ಪ್ರೀತು ಎಲ್ಲಿದ್ದಾರೆ ಅಂತ ಆ ಪಾರ್ವತಿ ಹತ್ರ ಕೇಳಿ ತಿಳ್ಕೊಂಡ್ಬಿಡ್ತೀನಿ. ಅಯ್ಯಯ್ಯೋ, ಆ ಮನೆಗೆ ಹೋಗ್ಬಾರ್ದು ಅಂತ ಅಕ್ಕ ಬೇರೆ ತಾಕೀತ್ ಮಾಡಿದ್ದಾರೆ. ಏನ್ ಮಾಡೋದು? ನಾಳೆ ಬೆಳಿಗ್ಗೆ ಹೋಗ್ಲಾ? ನಾಳೆ ಅಂದವ್ರ ಮನೆ ಹಾಳು. ಈಗ್ಲೇ ಅವ್ರಿಬ್ರು ಕಣ್ ತಪ್ಸಿ ಹೋಗಿ ಎಲ್ಲ ವಿಷಯನ ತಿಳ್ಕೊಂಬಂದ್ಬಿಡ್ತೀನಿ. ಪ್ರೀತು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೇಬೇಕಲ್ಲ. ಏನ್ ಮಾಡೋದು? ಅಯ್ಯೋ ಅಯ್ಯೋ ಅಯ್ಯೋ, ನೀವು ದೊಡ್ಡವರು, ನೀವು ಮೇಲೆ ಕೂತ್ಕೊಳ್ಳಿ. ಯಾರೋ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ. ಯಾರು ಅಂತ ಹೆಂಗ್ ನೋಡೋದು? ಫ್ರೆಂಡ್ಸ್, ಕಿಟಕಿ ಓಪನ್ ಇದೆ. ಕಮಾನ್.
ನನ್ನೇಕೆ ಮುದ್ದು ರಾಜ ಸರಸದ ವೇಳೆ ದೂರ ನಿಲ್ಲಬೇಕೆ ಕೋಪಬೇಕೆ ರಾಜ ಮುದ್ದು ರಾಜ ನೂಕುವಂತ ಕೋಪ ನನ್ನಲ್ಲೇಕೆ. ಅಯ್ಯಯ್ಯೋ, ಬರೀ ವಾಯ್ಸ್ ಮಾತ್ರ ಬರ್ತಾ ಇದೆ, ದೇಹನೇ ಕಾಣಿಸ್ತಾ ಇಲ್ವಲ್ಲ. ನೀನು ನಿನ್ನ ಅಂದ ಹೊಗಳಲು ಪದಪುಂಜೆ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದನೇ ತಾನಿಲ್ಲ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯಲ್ಲಿಟ್ಟಲ್ಲೆಲ್ಲನೂ ತಾನಾಗಿ ಹೂವಾಗಿ ಬರಬೇಕು. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನೀವ್ಯಾರಾದ್ರೂ ಆಡಿ. ಅಜ್ಜಿ ಆಡ್ತಾರೆ. ಈಗ ಯಾರು ಆಡ್ತಾರೆ? ಜಾನಕಿ, ನೀನು ಹಾಡಮ್ಮ. ಅಯ್ಯೋ, ನನ್ಗೆ ಹಾಡೋದಕ್ಕೆ ಬರೋದಿಲ್ಲ ಅಜ್ಜಯ್ಯ. ನೀ ಸುಮ್ಮನೆ ಪುಟಾಣಿ, ನನ್ಗೆ ಹಾಡೋದಕ್ಕೆ ಬರೋದಿಲ್ಲ. ಡ್ಯಾನ್ಸ್ ಮಾಡೋಣ. ಪಾರ್ವತಿ, ಪರಮೇಶ್ವರ, ನೀವಿಬ್ಬರಿಂದ ಶುರು ಮಾಡ್ಕೊಳ್ಳಿ. ಪಾರ್ವತಿ ಗಂಡ ಪರಮೇಶ್ವರನ? ಅಯ್ಯೋ, ಇವಳನ್ನು ಕಟ್ಕೊಂಡಿರೋ ಆ ಪುಣ್ಯಾತ್ಮ ಹೆಂಗಿದಾನೆ ಅಂತ ಒಂದ್ಸಲ ನೋಡ್ಬಿಡ್ಬೇಕು. ಅಯ್ಯೋ, ಗಂಡನ ಜೊತೆಲೆ ಡ್ಯಾನ್ಸ್ ಮಾಡೋಕೆ ಯಾಕಮ್ಮ ನಾಚ್ಕೋತೀಯ? ಡ್ಯಾನ್ಸ್ ಮಾಡೋ. ಅಯ್ಯೋ, ಈ ಹಾಳಾದಜ್ಜಿ ಈಗ್ಲೇ ಅಡ್ಡ ಬಂದು ನಿಂತ್ಕೋಬೇಕಾ? ಇದ್ರಜ್ಜಿ ಇದನ್ನ ಸಾಯ್ಸಕ್ ಬಿಡ್ಬೇಕು ಅನಿಸ್ತಿದೆ. ಏ ಅಜ್ಜಿ, ಬಾರೆ ಈ ಕಡೆ. ಅಯ್ಯೋ, ಬಾ ಈ ಕಡೆ ಅಜ್ಜಿ. ಅಯ್ಯಯ್ಯೋ, ಏನಪ್ಪ ನಡೀತಿದೆ ಇಲ್ಲಿ? ಏನಿವ್ರ ಅವತಾರಗಳು? ಅಯ್ಯಯ್ಯೋ, ಈ ಆದಿತ್ಯ ಯಾಕೆ ಗಲೀಜ್ ಬಟ್ಟೆನೆಲ್ಲ ಹಾಕೊಂಡು ಇವಳ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾನೆ, ಅದು ಗಂಡ ಆಗಿ? ಅಯ್ಯಯ್ಯೋ, ಎಂತ ಅನ್ಯಾಯ, ಎಂತ ಅನ್ಯಾಯ. ವೀರಯ್ಯನವರೇ, ವೀರಯ್ಯನವರೇ, ನಮಸ್ಕಾರ. ನಮಸ್ಕಾರ. ತಾವು ಯಾರಂತ ಗೊತ್ತಾಗ್ಲಿಲ್ವಲ್ಲ? ನನ್ನ ಹೆಸರು ಬಸವಲಿಂಗ ಅಂತ, ಮದುವೆ ಬ್ರೋಕರು.
ಬೀದಿಯಲ್ಲಿ ಲೇ ದಾಮಿನಿ, ಇದು ಬೇಕಿತ್ತ ನಿನಗೆ? ನೀಟಾಗಿ ಅಡಿಗೆನ ಮಾಡಿಟ್ಟು ಹೋಗಿದ್ದಿದ್ರೆ ಅವರಿಬ್ರು ನಿನ್ನ ಪ್ರಶ್ನೆನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಆದ್ರೂ ಪಾರು ಆದಿತ್ಯನ್ ಬಗ್ಗೆ ಹೇಳಿದ್ರು ಅಕ್ಕ ಏನು ರಿಯಾಕ್ಟೇ ಮಾಡ್ಲಿಲ್ವಲ್ಲ? ಅಂದ್ರೆ ಅಕ್ಕನ್ಗೆಲ್ಲ ವಿಷಯ ಗೊತ್ತಿದ್ಯಾ? ಗೊತ್ತಿದ್ರು ಏನು ಗೊತ್ತಿಲ್ದಿರೋ ಹಾಗಿದಾರ? ಅಯ್ಯಯ್ಯೋ, ಟೋಟಲಿ ಕನ್ಫ್ಯೂಸಿಂಗು. ಏನು ಗೊತ್ತೇ ಆಗ್ತಿಲ್ವಲ್ಲಪ್ಪ. ಹಾ, ಹೊಟ್ಟೆ ತುಂಬಾ ಊಟ ಮಾಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡ್ತೀನಿ. ಹೊಟ್ಟೆ ಬೇರೆ ಹಶ್ವಾಗ್ತಿದೆ. ಅಯ್ಯೋ ದೇವ್ರೆ. ಜನನಿ, ಯಾಕೆ ಈ ವಿಚಾರನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಹೇಳ್ತಾ ಇದೀಯಾ? ನಾವೆಲ್ಲ ನಿನ್ ಜೊತೆ ಇದ್ದೀವಿ. ಅಪ್ಪ ನನ್ನ ಮದ್ವೆ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಿರ್ಧಾರದಿಂದ ಅವರು ಹಿಂದೆ ಸರಿಯಲ್ಲ. ಜೊತೆಗೆ ನಾನ್ ಬೇರೆ ಈ ಮದ್ವೆ ಆಗೋದಕ್ಕೆ ಹೂ ಅಂತ ಹೇಳ್ಬಿಟ್ಟಿದ್ದೀನಿ. ಜನನಿ, ನೀನ್ ಹೂ ಅಂದ ತಕ್ಷಣ ನಿನ್ ಮದ್ವೆ ಬೇರೆಯವ್ರ ಜೊತೆ ಆಗ್ಬಿಡುತ್ತಾ? ಅಥವಾ ನಿಮ್ಮ ಅಪ್ಪ ನಿನ್ ಮದ್ವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ ತಕ್ಷಣ ನಿನ್ ಮದ್ವೆ ಆಗುತ್ತಾ? ಇಲ್ಲ. ಜನನಿ, ನೀನೇನು ತಲೆ ಕೆಡಿಸ್ಕೊಂಬೇಡ, ಆರಾಮಾಗಿ ಮಲ್ಗೋ. ಓಕೆ ಪ್ರೀತು? ಪಾರ್ವತಿ, ಬ್ರೋ ಹೇಳಿಲ್ವಾ ಧೈರ್ಯವಾಗಿರು, ಏನು ಆಗಲ್ಲ. ರಘು, ಪ್ರತಿ ವರ್ಷದ ಹಾಗೆ ಈ ಸಲ ನಿಮ್ಮ ಬರ್ತ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ ಅಖಿಲ, ನೀನು ನನ್ನ ಜೊತೆಲಿರೋದೇ ಇಟ್ಸ್ ಅ ಬಿಗ್ ಸೆಲೆಬ್ರೇಷನ್. ರಘು, ಈ ಸಂತೋಷದ ದಿನ ನಮ್ಮ ಮಕ್ಕಳು ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ನಿಜ ಅಖಿಲ, ಪ್ರತಿ ವರ್ಷ ಎಲ್ಲರೂ ಸೇರಿ ನಮ್ಮ ಮನೆಯಲ್ಲಿ ನನ್ನ ಬರ್ತ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹ್ಯಾಪಿ ಬರ್ಡೇ ಅಪ್ಪ. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಬರ್ಡೇ ಮಾವ. ಹಬ್ಬದ ಶುಭಾಶಯಗಳು ಅಪ್ಪ. ಧನ್ಯವಾದಗಳು ಪಾರ್ವತಿ. ಏನಿದು ರಘು, ನೀವು ಮಕ್ಕಳ ತರ
ಅಖಿಲ, ಮಕ್ಕಳ ಮುಂದೆ ನಾವು ಮಕ್ಕಳಾದ್ರೇ ಚಂದ. ಆ್ಯಕ್ಚುಲಿ ನಾನು ನಿನಗೆ ರೋಸ್ ಕೊಡಬೇಕು, ಆದರೆ ನನ್ನ ಬರ್ತ್ಡೇ ಆಗಿರೋದ್ರಿಂದ ನೀನು ಕೊಡ್ತಾ ಇದೆಯಾ. ಕೊಡು ಕೊಡು, ಇಲ್ಲಾಂದ್ರೆ ದಾಮಿನಿ ಬೇಜಾರು ಮಾಡ್ಕೋತಾಳೆ. ಹೌದೌದಕ್ಕ, ನನಗೆ ತುಂಬಾ ಬೇಜಾರಾಗುತ್ತೆ. ಕಷ್ಟಪಟ್ಟು ಬೇರೆಯವ್ರ ತೋಟದ ಬೇಲಿ ಹಾರಿ ಕತ್ಕೊಂಡ್ ಬಂದಿರೋ ಹೂ ಅದ್ ಬಾಡೋಗಕ್ ಮುಂಚೆ ಬಾವು ಕೊಟ್ಬಿಡಿ ಅಕ್ಕ. ಅಮ್ಮ, ಅಪ್ಪಂಗೆ ನೀವು ರೋಸ್ ಕೊಡೋದನ್ನ ನಾವೆಲ್ಲ ಕಣ್ಣಾರೆ ನೋಡ್ತೀವಿ. ಕೊಡಿಮ್ಮ. ಅಖಿಲ, ರೋಸ್ ಕೊಡಲ್ವಾ ಪ್ಲೀಸ್ ಪ್ಲೀಸ್. ಮಕ್ಕಳ, ತುಂಬ ತುಂಬ ಥ್ಯಾಂಕ್ಸ್ ಇಲ್ಲಿವರೆಗೂ ಬಂದು ನನ್ನನ್ನು ವಿಶ್ ಮಾಡಿದ್ದಕ್ಕೆ. ಅಪ್ಪ ಕಮಾನ್, ಇವತ್ತು ನಿಮ್ಮ ಬರ್ಡೇ ದಿನ ನಿಮ್ಮ ಜೊತೆ ಇರೋ ಚಾನ್ಸ್ನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಅದಕ್ಕೆ ಪಾರ್ವತಿನ ಜನನಿಯವ್ರ ತಂದೆ ಹತ್ರ ಕಳಿಸಿ ರಜಾ ಬೇಕು, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿಸಿ ಇಲ್ಲಿಗೆ ಬಂದ್ಬಿಟ್ವಿ. ಓಹೋಹೋ, ಇದರಲ್ಲಿ ಪಾರ್ವತಿ ಪರಿಶ್ರಮನೂ ಇದೆ ಅನ್ನೋ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನು ನಮ್ಮನೆ ಸೊಸೆಯಾಗಿ ಬರೋದು ನಮಗೆ ತುಂಬಾ ಹೆಮ್ಮೆ ವಿಚಾರನಮ್ಮ. ನಿಮ್ಮಂಥ ಅತ್ತೆ ಮಾವನ್ನ ಪಡೆಯೋದು ನನ್ನ ಪುಣ್ಯ. ನಿಮ್ಮ ಆಶೀರ್ವಾದ ಇವತ್ತು ರಘು ಬರ್ತ್ಡೇಗೆ ನಾನೇ ನನ್ನ ಕೈಯಾರ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತೀನಿ. ನೀವೆಲ್ಲ ಇಲ್ಲೇ ಹಾಯಾಗಿ ಮಾತಾಡ್ತಾ ಕೂತೀರಿ, ನಾನು ಹೋಗಿ ಅಡಿಗೆ ತಯಾರಿ ಮಾಡ್ತೀನಿ. ಅಮ್ಮ, ನಾನು ನಿಮ್ ಸಹಾಯಕ್ಕೆ ಬರ್ತೀನಿ. ಓಹೋ, ಇವಳು ಹೋಗಿ ಒಳ್ಳೆ ಹೆಸರು ತಗೊಂಡ್ಬಿಡ್ತಾಳೆ. ಇವಳಿಗಿಂತ ಮುಂಚೆ ನಾನೇ ಒಳ್ಳೆ ಹೆಸರು ತಗೊಂಡ್ಬಿಡ್ತೀನಿ. ಬಾಮ್ಮ. ಜನನಿಯವರೇ, ನಾನು ಹೋಗಿ ಅಮ್ಮಂಗೆ ಸಹಾಯ ಮಾಡ್ತೀನಿ. ನಾನು ಬರ್ತೀನಿ, ಇಬ್ರು ಒಟ್ಟಿಗೆ ಅತ್ತೆಗೆ ಹೆಲ್ಪ್ ಮಾಡೋಣ. ಸರಿ, ಬನ್ನಿ. ಅಕ್ಕ, ಅಡ್ಗೆ ಮಾಡೋದಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಕ್ಕ. ಆ ತರಕಾರಿ ಹೆಚ್ಕೊಡ್ತೀನಿ, ಬೀನ್ಸ್ ಹೆಚ್ಕೊಡ್ತೀನಿ. ಏನು ಬೇಡ, ಪಾರ್ವತಿ ಬರ್ತೀನಿ ಅಂತ ಹೇಳಿದಾಳೆ, ಹೋಗಿ ಅವಳನ್ನ ಕಳಿಸು. ಪಾರ್ವತಿ ಪಾರ್ವತಿ ಪಾರ್ವತಿ, ಎಲ್ರು ಪಾರ್ವತಿ. ಅದೇನ್ ಮಾಟ ಮಾಡ್ಸಿದಾಳೋ ಏನೋ. ಅಲ್ಲ, ಆದಿತ್ಯ ಪಾರ್ವತಿ ಗಂಡ ಹೆಂಡತಿ ತರ ನಾಟಕ ಮಾಡ್ತಿರೋದು ಅಕ್ಕನಿಗೆ ಗೊತ್ತಿದ್ರೂ ಸುಮ್ನಿದ್ದಾರೆ ಅಂದ್ರೆ ಅವಳೇನೋ ಮಾಟ ಮಾಡ್ಸೇ ಇರ್ತಾಳೆ. ನಾನು ಬಿಡಲ್ಲ, ಒಳ್ಳೆ ಮಂತ್ರವಾದಿನ ಹುಡುಕಿ ಮಾಟ ಮಾಡಿಸ್ತೀನಿ. ಆಗ ಎಲ್ರು ದಾಮಿನಿ 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 ಅಂತ ಇರ್ಬೇಕು. ಅಯ್ಯೋ, ಏ ಪಾರ್ವತಿ, ನೋಡಿದ್ರ ಫ್ರೆಂಡ್, ಅವಳ ಹೆಸರನ್ನ ನಾನು ಕೂಗೋ ಹಂಗಾಗಿದೆ. ಛೀ, ಪಾರ್ವತಿ, ಲೇ ಪಾರ್ವತಿ. ಉದಾಹರಣೆಗೆ ತಾಡಾಸನ, ಬಾಲಾಸನ, ತ್ರಿಕೋನಾಸನ, ಕೊನೆಗೆ ಶವಾಸನ. ಅಲ್ಲಿ ನಿಮ್ ಕತೆ ಮುಗಿತ ಅಂದ್ರೆ ನಿಮ್ ಆಚರಣೆಗಳೆಲ್ಲ ಮುಗಿತ ಅಂದೆ. ಮುಗೀತು. ಒಂದಿನ ಫ್ರೀ ಇದ್ದಾಗ ಇದರ ಬಗ್ಗೆ ವಿವರವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನನಗೆ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ತಾ ಇದ್ದೀನಿ. ನೀವು ಬರ್ತೀರಾ? ಬೇಡ ಬೇಡ, ನಾನು ಇಲ್ಲೇ ಇರ್ತೀನಿ. ನಾನು ಇಲ್ಲೇ ತುಂಬಾ ಕೆಲಸ ಇದೆ. ಮಾಡ್ಬೋದು ಪಾಪಷ್ಟು. ಹಾಗಾದ್ರೆ ನಾನು ಬರ್ತೀನಿ. ನನ್ನ ಹೆಂಡತಿನೂ ನಿಮ್ಮ ಥರ ತುಂಬ ಕಾಳಜಿ ವಹಿಸ್ತಿದ್ಲು. ಅದಕ್ಕೆ ಬೇಗ ಹೋಗ್ಬಿಟ್ಟವ್ರಿ. ಅದೆಲ್ಲ ಹೋಗ್ಬೇಕು ಅಂತಂದ್ರಿ. ಸರಿ ಕಲ್ಪನಾ, ನಾನು ಹೊರಡ್ತೀನಿ. ಮನೆ ಕಡೆ ಹುಷಾರು, ಬೇಗ ಬಂದ್ಬಿಡ್ತೀನಿ. ನಿಧಾನಕ್ಕೆ ಬನ್ನಿ, ಪರ್ವಾಗಿಲ್ಲ. ಬಾಯ್. ನಂದು ಕೈ. ಯವ್ವ, ಆಗಲ್ಲ ಕಣಪ್ಪ, ಆಗಲ್ಲ. ಆದಷ್ಟು ಬೇಗ ರೆಸಾರ್ಟ್ಗೆ ಹೋಗ್ಬಿಡ್ಬೇಕು. ಚಿಕ್ಕೇಶ್ಮಾನ್ರೆ, ನಿಮ್ಗ ನಿಧಿ ಇರೋ ಜಾಗ ಗೊತ್ತಾ? ಗೊತ್ತಿಲ್ಲದೆ ಸ್ಕೆಚ್ ಹಾಕಕ್ಕಾಗತ್ತಾ ಪಾರ್ವತಿ? ಮತ್ತೆ ಹೇಳಲೇ ಇಲ್ಲ. ಈ ಮನೆ ಹಿಂದ್ಗಡೆ ಬಾಗ್ಲಿಂದ ಹೊರಗಡೆ ಹೋದ್ರೆ
ಒಂದು ತೋಟ ಇದೆ. ಆ ತೋಟಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಹೋಗಿ ಪೂರ್ವಕ್ಕೆ ತಿರುಗಿ ಪಶ್ಚಿಮಕ್ಕೆ ನೋಡಿದ್ರೆ ಈಶಾನ್ಯ ದಿಕ್ಕಿನಲ್ಲಿ ಒಂದು ಅಂಜೂರದ ಮರ ಇದೆ. ಆ ಮರದ ಬುಡದಲ್ಲಿ ಒಂದು ನಿಧಿ ಇದೆ. ಅಕ್ಕ ಕರೀತಿದ್ದಾರೆ, ಇಲ್ಲಿ ನಿಂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ಯಾ? ಅದೇನು ಅಂತ ನೋಡೆ ಹೋಗೆ. ಸರಿ ಮೇಡಮ್. ರೀತು, ಕೆಲಸದವ್ರನ್ನ ಜಾಸ್ತಿ ಹತ್ರ ಸೇರಿಸ್ಕೋಬಾರ್ದಪ್ಪ, ಸ್ವಲ್ಪ ದೂರನೇ ಇಟ್ಟಿರ್ಬೇಕು. ಆಯ್ತು ಚಿಕ್ಕಮ್ಮ. ಸರಿ ಸರಿ, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಿ. ಅಕ್ಕ ಏನಾದ್ರು ಕೇಳಿದ್ರೆ ಆಮೇಲೆ ಬರ್ತಾರೆ ಅಂತ ಹೇಳು, ಆಯ್ತಾ? ತೋಟಕ್ಕ ಯಾಕೆ ಚಿಕ್ಕಮ್ಮ, ನಾನು ಬರ್ಲಾ? ಅಯ್ಯಯ್ಯೋ, ನೀವಿಬ್ರು ಇಲ್ಲೇ ಕುತ್ಕೊಂಡು ಆರಾಮ ಮಾತಾಡ್ಕೊಂಡಿರಿ, ನಾನು ಹೋಗಿ ಬರ್ತೀನಿ. ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಸರಿ ಚಿಕ್ಕಮ್ಮ. ಬಾಯ್ ಪ್ರೀತು. ಬಾಯ್ ಬಾಯ್ ಬಾಯ್. ಕೆಲಸ ಇದ್ರೇನೆ ಆಚೆ ಹೋಗೋದು, ಯಾರು ಸುಮ್ಮನೆ ಹೋಗ್ತಾರಾ? ಹೊರಗಡೆ ಹೋಗೋವಾಗ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಬಾರ್ದು. ನೀವೇ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನು ಎಲ್ಲನೂ ನಿನ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ? ನನ್ನ ಮೇಲೆ ಅಧಿಕಾರ ಚಲಾಯಿಸ್ಬೇಡಪ್ಪ. ಅಧಿಕಾರ ಅಂತ ಯಾಕಪ್ಪ ಅನ್ಕೋತೀಯ? ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನೀವೇ ನಮ್ಮ ಸುಮ್ಮನೆ ಬಿಡ್ತಾ ಇದ್ರ? ಹೊರಗಡೆ ಹೆಜ್ಜೆ ಇಡೋ ಹಾಗಿಲ್ಲ. ಐ ಎಲ್ಲಿ ಹೋಗ್ತೀಯಾ, ಏನ್ ಮಾಡ್ತೀಯಾ ಎಲ್ಲ ಕೇಳ್ತಿದ್ರಿ. ವಯಸ್ಸಾದ ಮೇಲೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳೇ. ಈ ವಯಸ್ಸಲ್ಲಿ ನೀವೆಲ್ಲಿ ಹೋಗ್ತೀರಾ, ಎಲ್ಲಿ ಇರ್ತೀರಾ ಅನ್ನೋ ಮಾಹಿತಿ ಖಂಡಿತವಾಗ್ಲೂ ಮನೆಗೆ ಗೊತ್ತಿರಬೇಕು. ಅದನ್ನು ಹೇಳಬೇಕಾದ ಕರ್ತವ್ಯ ನಿಮ್ಮದು, ತಿಳ್ಕೋಬೇಕಾದ ಜವಾಬ್ದಾರಿ ನಮ್ಮದು. ಹೇಳ್ತಾ ಇದೆ, ನೀವು ಹೋಗ್ತಿರೋದು ಆ ರಘು ನೋಡಕ್ ತಾನೆ? ಹೌದು. ಹೌದಾ? ಮೊದಲೇ ನಿನ್ನ ತಲೆಯಲ್ಲಿ ಇರೋ ರಘುನ ತೆಗೆದಾಕು ನೋಡೋಣ. ಬರೀ ಬಾಯಿ ಮಾತಿಗೆ ಅವನು ನನ್ನ ಸ್ನೇಹಿತ ಅಲ್ಲ, ವೈರಿ ಅಂತೀಯ. ಆದರೆ ಸೀಬೆಹಣ್ಣು ನೋಡಿದ ತಕ್ಷಣ ನಿನಗೆ ಅವನ ನೆನಪು ಬಂತು ಅಲ್ವಾ? ಅವ್ರನ್ನ ಮರಿತೀನಿ ಅಂತೀಯ, ಆದರೆ ಅವ್ರನ್ನ ಮರೆಯೋಕೆ ಆಗ್ತಾ ಇಲ್ಲ ಅಲ್ವಾ? ನನ್ನ ಪ್ರಶ್ನೆಗೆ ಇದಲ್ಲ ಉತ್ತರ. ಅರ್ಥ ಆಯಿತು. ನಾನೇನು ರಘುನ್ ನೋಡೋಕೆ ಹೋಗ್ತಾ ಇಲ್ಲ. ಬೇಕಾದರೆ ನೀನು ನನ್ನ ಜೊತೆಲಿ ಬಾ. ಇನ್ನೊಂದ್ಸತಿ ನಿನ್ನ ಬಾಯಿ ತುಂಬ ನಮ್ಮ ಡ್ಯಾಡ್ ಆ್ಯಂಡ್ ಮಾಮ್ನ ನೀನೇನು ಅನ್ಕೊಂಡಿದ್ಯಾ? ಜೀವನ ಅದೇ ಅಲ್ವಾ? ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗೋದೇ ಇಲ್ಲ. ಏನಾಗುತ್ತೋ ನಾವು ಅಂದ್ಕೊಂಡೇ ಇರಲ್ಲ. ಏನು ಬರುತ್ತೋ ಅದನ್ನು ಅನುಭವಿಸ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಲೈಫ್ ಇಸ್ ಅ ಗೇಮ್, ಜಸ್ಟ್ ಪ್ಲೇ ಇಟ್. ಡ್ಯಾಡ್, ಗೇಮ್ ಅಂದ ತಕ್ಷಣ ನೆನಪಾಯ್ತು. ಯಾವ್ದಾರ ಆಟ ಆಡೋಣ? ಆಟನ? ಏನು ಆಟ? ಚೆಸ್, ಲೂಡೋ, ಊನೋ, ಕ್ಯಾರಮ್. ಈ ತೋಟದ ಮನೆಯಲ್ಲಿ ಅದೆಲ್ಲ ಎಲ್ಲೋ ಸಿಗುತ್ತೆ. ಹಾ, ನಿಮ್ಗೊಂದು ಹಳ್ಳಿ ಆಟ ತೋರಿಸ್ತೀನಿ, ಆಡೋಣವಾ? ಸರಿ, ಓಕೆ, ಡನ್. ಜನನಿಯವ್ರೆ, ತರಕಾರಿ ಹೆಚ್ಕೊಂಬಿಡಿ, ಬೀನ್ಸ್ ಪಲ್ಯ ಮಾಡೋಣ. ಹಾ ಸರ್. ಹೋಗಿ ಪಶ್ಚಿಮದ ಕಡೆ ಬಂದಿದ್ದೀನಿ, ಆದ್ರೂ ಅವನ್ ಹೇಳಿರೋ ಅಂಜೂರದ ಮರ ಇಲ್ಲೆಲ್ಲೂ ಸಿಕ್ತಿಲ್ವಲ್ಲಪ್ಪ. ಅಯ್ಯಯ್ಯೋ, ಅಂಜೂರದ ಮರ.
ಇವನು? ನನಗಿಂತ ಮುಂಚೆ ಬಂದು ಮಣ್ಣಗಿತಾ ಇದ್ದಾನಲ್ಲ. ಇವನು ಅಗೀತಿದ್ದಾನೆ ಅಂದ್ರೆ ಆ ನಿಧಿ ಅಲ್ಲೇ ಇರ್ಬೇಕು. ಹೇಗಾದ್ರೂ ಮಾಡಿ ಇವನನ್ನ ಇಲ್ಲಿಂದ ಓಡಿಸ್ಬೇಕಲ್ಲ. ಏನ್ ಮಾಡೋದು? ತಂಗಾಳಿಯಲ್ಲಿನ ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಅಬ್ಬಾ, ಸದ್ಯ ನಾನ್ ಮಾಡಿ ಡ್ರಾಮಾ ವರ್ಕೌಟ್ ಆಗಿ ಓಡ್ಬಿಟ್ಟ. ಈಗ ನಾನ್ ನೆಲನ ಅಗದು ನಿಧಿನ ತೆಗಿಬೇಕು. ಹ, 1 ಗಂಟೆ ಬಿಟ್ಟಿರೋಕ್ಕಾಗ್ತಿಲ್ವಲ್ಲ? ಈ ಮನೆಯೆಲ್ಲ ಬೇಕು ಅಂತ ಇತ್ತು. ಯಾವ ಗಳಿಗೆಯಲ್ಲಿ ಅವ್ರು ಈ ಮನೆ ಕಾಲಿಟ್ರು, ಮನೆಯೇ ಲವಲವಿಕೆ ಆಗೋಯ್ತು. ಎಷ್ಟು ಸಂತೋಷ ತುಂಬಿ ತುಳ್ಕಾಡಕ್ ಶುರುವಾಯ್ತು. ಅವ್ರು ನನ್ನ ಜೊತೆಲಿ ಇದ್ರೆ ಹೇಗಿರುತ್ತೆ? ಸದಾ ನನ್ನ ಜೊತೆಲಿ ಇದ್ರೆ ಹೇಗಿರುತ್ತೆ? ಈ ವೀರಯ್ಯನ ಜೊತೆಲಿ ಯಾರು ಇರಬಾರದು? ಇರಬೇಕು. ಅವರೆಲ್ಲ ಸದಾ ನನ್ನ ಜೊತೆಲಿ ಇರಬೇಕು. ನಾನು ಬದುಕಿರೋವರೆಗೂ ನನ್ನ ಜೊತೆಲೇ ಇರಬೇಕು. ಪ್ರತಿ ಸಲ ಯೋಚನೆ ಮಾಡದೆ ಆಗೋಯ್ತಲ್ಲ, ಬೇಗ ಕಾಯಿ ನಡ್ಸು. ಯಜಮಾನ್ರೆ, ಒಂದ್ ನಿಮಿಷ. ಹಾ, ಈ ಕಾಯಿ ನಡ್ಸೋಣ. ಏನ್ ಬರೋತಿ? ಬ್ರೋಕ್ ಸಪೋರ್ಟಾ? ನೀವು ಅಪ್ಪೋರ್ ಪರವಾಗಿ ಆಟ ಆಡ್ತಲ್ವಾ, ನಾನ್ ನಮ್ಮ ಯಜಮಾನ್ರ ಪರವಾಗಿ ಆಟ ಆಡ್ತೀನಿ. ಬಾಬಾ ನೋಡೋಣ ಯಾರು ಗೆಲ್ತಾರಂತ. ಆಯ್ತಾಯ್ತು. ಈ ಪಾರ್ವತಿ ಇರೋವಾಗ ಈ ಪರಮೇಶ್ವರ ಹೇಗ್ ಸೋಲ್ತಾರ ನಾನು ನೋಡಬಿಡ್ತೀನಿ. ಯಾವ್ದೇ ಕಾರಣಕ್ಕೂ ನಾವು ಸೋಲ್ಬಾರ್ದು, ಗೆಲ್ಬೇಕು. ಓಕೆ, ಆಡಿ ಆಡಿ. ಯಜಮಾನ್ರೆ, ಇನ್ನು ಒಂದೇ ಕಾಯಿ ಇರೋದು, 3 ಹಾಕಿ ಹಣ್ಣಾಗೋಗುತ್ತೆ. ನಾವೇ ಗೆದ್ದಿದ್ದು. ನೋಡಿ, ನೀವು ಯಾರು ಗಾಬರಿ ಆಗಬೇಡಿ, ಎಲ್ಲ ಸ್ವಲ್ಪ ಕೂಲಾಗಿರಿ. ನೀವೆಲ್ಲರೂ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ಳಿ. ನಾವು ಕರೆಯೋವರೆಗೂ ಯಾರು ಹೊರಗೆ ಬರಬಾರ್ದು. ನಾನು ರಘು ನೋಡ್ತೀವಿ. ಸರಿ ರಘು, ಅಪ್ಪಾಜಿ ಹಾಗಲ್ಲ ಹೇಳ್ಬೇಡಿ. ನಿಮ್ಗೇನು ಆಗಲ್ಲ, ನೋಡ್ತಾ ಇರಿ. ನೀವು 100 ಕಾಲ ಸುಖವಾಗಿ ಬಾಳ್ತೀರಾ. ಸುಖ ಎಲ್ಲಪ್ಪ, ನಿಮ್ಮಿಂದ ದೂರ ಆದ್ಮೇಲೆ ಆ ಸುಖ ಸಂತೋಷ ಎಲ್ಲ ಮಾಯ ಆಯ್ತು. ಬಿಡಿ, ಆ ವಿಷಯ ಮಾತಾಡಿ ನಿಮ್ಮ ಮನಸ್ಸನ್ನ ಯಾಕೆ ನೋಯಿಸ್ಬೇಕು? ನಮ್ಮ ವಿಷಯ ಮಾತಾಡೋಣ. ಅಂದಾಗೆ ನಿಮ್ಮ ಮಕ್ಕಳು ಎಲ್ಲಿದ್ದಾರೆ? ಏನ್ ಮಾಡ್ತಿದ್ದಾರೆ? ಅವರಿಬ್ಬರನ್ನ ನೋಡ್ಬಿಟ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗತ್ತೆ. ಅಪ್ಪಾಜಿ, ನಮ್ಮ ಮಕ್ಕಳು ಇಲ್ಲೇ ಇದ್ದಾರೆ.
ಮಾಡ್ಬೇಕು. ಏನ್ ಹೇಳ್ತಾ ಇದೆಯಾ ಕುಮಾರ? ಹೌದಣ್ಣ, ವೀರನ್ ಮನೇಲಿ ಕೆಲಸ ಮಾಡೋ ಹುಡುಗರು ನಿಮ್ ತೋಟದ ಮನೇಲಿ ಇದಾರಣ್ಣ. ಮನೇಲಿ ಯಾಕೆ ಕೆಲಸದವರಾಗಿದ್ದಾರೆ? ಅವರು ಆ ರೀತಿ ಬಂದಿರೋದು ಪ್ರೀತಿ ಸಲುವಾಗಿ. ಏನು ಪ್ರೀತಿನ? ಯಾರ ಪ್ರೀತಿಗೋಸ್ಕರ? ಹೇಳ್ತೀನಿ ಅಪ್ಪಾಜಿ. ಅಮ್ಮ ಜನನಿ, ಜನನಿ, ನೀನೇನ್ ಮಾಡ್ತಾ ಇದೀಯಮ್ಮ ಇಲ್ಲಿ? ಸತ್ಯ ಯಾವತ್ತಿದ್ರು ಸತ್ಯನೇ. ಬೇಕಾದ್ರೆ ನೀನೇ ಹೋಗಿ ನಿನ್ನ ಕಣ್ಣಾರೆ ನೋಡು. ಒಂದು ವೇಳೆ ನೀನು ಹೇಳಿದ್ದು ಸುಳ್ಳಾದ್ರೆ? ನಾನು ಹೇಳಿ ಸುಳ್ಳಾದ್ರೆ ನನ್ನ ಆಸ್ತಿಲಿ ಅರ್ಧ ಆಸ್ತಿನ ದೇವಸ್ಥಾನಕ್ಕೆ ಬರ್ಕೊಡ್ತೀನಿ. ಅದೇ ನೀನು ಅನ್ಕೊಂಡ್ರೆ ಸುಳ್ಳಾದ್ರೆ ಆಗ ನೀನೇನು ಮಾಡ್ತೀಯ? ಏನು ಮಾಡಬೇಕು ಅಂತ ನೀನೇ ಹೇಳು. ದೇವಸ್ಥಾನದ ಧರ್ಮದರ್ಶಿ ಸ್ಥಾನದಿಂದ ನೀನು ಕೆಳಗಿಳಿಬೇಕು. ಯಾಕೆ ವೀರಯ್ಯ ಮಾತು ನಿಂತೋಯ್ತು? ಮಾತಾಡು. ಈ ರಣಕಲ್ಲು ವೀರಯ್ಯ ದೇವ ಮಾತು ಕೊಟ್ಟಿದ್ದಾರೆ. ಪ್ರೀತು ಹೇಗೆ ಜನನಿಗೆ ಒಳ್ಳೆ ಜೋಡಿನೋ ಅದಕ್ಕಿಂತ ಹೆಚ್ಚಾಗಿ ಜನನಿ ನಮ್ಮನೇನ ಬೆಳಗೋ ನಂದಾ ದೀಪ. ಈ ದೀಪ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಸರಿ, ಊಟದ ಸಮಯ ಆಗಿದೆ, ಬನ್ನಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಎಷ್ಟು ವರ್ಷ ಆಯ್ತು ನಿನ್ ಕೈ ರುಚಿ ನೋಡಿ. ಬನ್ರಪ್ಪ, ಹೊಟ್ಟೆ ಹಚ್ಚುತ್ತಾ ಇದೆ. ಇವರಿಬ್ರು ಮಾಡಿದ್ದು. ಜನನಿ, ನೀನು ಸೇರ್ಕೊಂಡು ಅಡುಗೆ ಮಾಡಿದ್ದೇನಮ್ಮ? ಯಾಕಜ್ಜಯ್ಯ, ಚೆನ್ನಾಗಿಲ್ವಾ? ಅಯ್ಯಯ್ಯೋ, ಚೆನ್ನಾಗಿದೆ ಅಮ್ಮ, ಆದ್ರೆ ಆ ಕಿಲ ಕೈ ರುಚಿ ತರ ಇಲ್ಲ ಅಂದೆ. ಅಂತೂ ಅತ್ತೆನ ಖುಷಿ ಪಡ್ಸಕ್ಕೆ ಈಗಲಿಂದ ತಯಾರಿ ಮಾಡ್ತಿದ್ಯಾ ಅನ್ನೋ. ರಘುಗೆ ಹೇಗೆ ಸೀಬೆಕಾಯಿ ಅಂದ್ರೆ ತುಂಬಾ ಇಷ್ಟನೋ, ವೀರಣ್ಣಂಗೆ ಶಾವಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಒಂದ್ ಡಬ್ಬಿಲಿ ಪಾಯಸ ಕೊಡೋ, ನಾನು ಅವನಿಗೆ ತಿನ್ನಿಸ್ತೀನಿ. ಸರಿ ಅಪ್ಪಾಜಿ.
ದೊಡ್ಡ ಯಜಮಾನ್ರು ಫೋನೇ ಪಿಕ್ ಮಾಡ್ತಿಲ್ವಲ್ಲ. ಯಾಕೆ ದೊಡ್ಡ ಯಜಮಾನ್ರು ಫೋನ್ ಎತ್ತುತ್ತಾ ಇಲ್ಲ? ಜನನಿ ಅವ್ರ ತಂದೆ ಏನಾದ್ರು ಅಲ್ಲಿ ಹೋಗ್ಬಿಟ್ರಾ? ಚಿಕ್ಕ ಯಜಮಾನ್ರು ಫೋನ್ ಮಾಡೋಣ. ಚಿಕ್ಕ ಯಜಮಾನ್ರು ಫೋನ್ ಎತ್ತುತ್ತಾ ಇಲ್ವಲ್ಲ? ಏನಾದ್ರೂ ಎಡವಟ್ ಆಗ್ಬಿಡ್ತಾ ಹೇಗೆ? ಅಯ್ಯೋ, ಏನ್ ಮಾಡೋದು? ಭರತ ಬಾಹುಬಲಿ ಅವ್ರು ಯೋಚನೆ ಮಾಡಿದ್ರೆ ಏನ್ ಬೇಕು. ಜನನಿ, ಅವನ್ನ ನೋಡಿದ್ ಸಾಕು, ನನ್ಗೆ ಸ್ವಲ್ಪ ಪಾಯಸ ಬಡಿಸಮ್ಮ. ಅಪ್ಪಾಜಿ, ಎಲೆ ಅಡಿಕೆ ಜೊತೆಲಿ ಸಕ್ಕರೆ ಹಾಕೊಳ್ಳೋದು ನಿಮ್ಗೆ ಅಭ್ಯಾಸ ಅಲ್ವಾ? ನೀನು ಅದನ್ನ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ಯಾ? ನೋಡ್ರೋ, ನಿಮ್ಮ ಅಮ್ಮನಿಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಪಾರ್ವತಿ ಸಕ್ಕರೆ ತರ್ತಿದ್ದ ಹಾಗೆ ಅದ್ರಲ್ಲಿ ಹಾಕ್ಕೊಡ್ತೀನಿ. ಯಜಮಾನ್ರೆ, ಫೋನ್. ನಿಮ್ಮ ಮನೇಲಿ ನೀರು ಕುಡಿಯಕ್ಕೆ ಬಂದಿದ್ದಾರಲ್ಲ, ನಿನ್ನ ಹಾಗೆ ದ್ರೋಹಿಗಳು. ಬರಕೇಳ. ಅಂಥವ್ರು ಯಾರು ನಮ್ಮ ಮನೆಗೆ ಬಂದಿಲ್ಲ ವೀರಣ್ಣ. ದಯವಿಟ್ಟು ನನ್ನ ಮಾತು ನಂಬು. ನಂಬಿಕೆ ಉಳಿಸ್ಕೊಂಡಿಲ್ಲ ನೀವು. ನನ್ನ ನಂಬಿಕೆನ ಉಳಿಸ್ಕೊಂಡಿಲ್ಲ ನೀವು. ಅವ್ರನ್ನ ಹೊರಗಡೆ ಕಳಿಸ್ತೀರಲ್ಲ, ನಾನು ಒಳಗಡೆ ಬರಲ್ಲ. ಹೋದ್ರೆ ಕೊನೆಗಾಲದಲ್ಲಿ ನಮ್ಮ ಹೆಣ ಹೊರಕ್ಕೂ ಯಾರು ಬರೋದಿಲ್ಲ, ನೆನ್ಪಿಟ್ಕೋ. ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ. ಇವ್ರ ಜೊತೆ ಸೇರ್ಕೊಂಡು ನೀವು ನನ್ನ ವಿರುದ್ಧ ಕತ್ತಿ ಮಸೀತಾ ಇದ್ದೀರಾ. ಎಲ್ಲಿ ಅವರು? ಕರೀರಿ ಅವ್ರನ್ನೆಲ್ಲ. ಕರಿಯಪ್ಪ ಅವ್ರನ್ನ. ಏನಾಗ್ತಿರ್ಬೋದು? ನನ್ನ ಮಗಳು ಅಳಿನ ಬೇಗ ಮನೆಗೆ ವಾಪಸ್ ಕಳಿಸ್ಕೊಡಿದ್ರಿ, ನಿಮ್ಮಪ್ಪ ಕೇಳ್ತಿರ್ಬೇಕು. ನನ್ ಟೆನ್ಷನ್ ನನಗೆ, ನಿನಗೆ ಕಾಮಿಡಿನಾ? ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಅಣ್ಣವ್ರು ಹೇಳಿಲ್ವಾ? ಎಷ್ಟೇ ಸೀರಿಯಸ್ ಆಗಿದ್ರು ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರು, ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗಲ್ಲ. ಆದಿತ್ಯ, ಪ್ರೀತು, ಹೊರಗೆ ಬನ್ನಿ. ಜನನಿ, ಯಾಕಮ್ಮ, ಏನಾಯ್ತು? ಮದ್ವೆ ಮಾತುಕತೆಗೆ ಅಂತ
ಅಪ್ಪ ಹುಡುಗನ ಕರೆಸ್ತಿದ್ದಾರೆ. ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಯೋಚನೆ ಮಾಡ್ಬೇಡಮ್ಮ. ನನ್ನ ಮಕ್ಕಳು ಆ ಹುಡುಗ ಬರದೇ ಇರೋ ತರ ಪ್ಲಾನ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ಆಯ್ತಾ ಆಯ್ತಾ ಆಯ್ತಾ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ನಾನು ಕೈ ಮೈ ಮುಖ ಎಲ್ಲ ಕೆಸರು ಮಾಡ್ಕೊಂಡು ಇಷ್ಟೊಂದು ಬೆವರು ಸುರಿಸಿ ಈ ಗುಂಡಿನ ತೋಡ್ತಾ ಇದ್ದೀನಿ. ನನಗಿನ್ನೂ ನಿಧಿ ಸಿಗ್ತಾ ಇಲ್ವಲ್ಲಪ್ಪ. ಕೈ ಮುಗಿತೀನಿ, ಬೇಗ ನಿಧಿ ಸಿಗೋಂಗ್ ಮಾಡಪ್ಪ. ನನ್ನ ಸೊಂಟ ಎಲ್ಲ ಬಿದ್ದೋಗ್ತಿದೆ. ಶಬ್ದ ಬಂತು ನಿಧಿ ನಿಧಿ. ಆಗಲ್ಲ, ಇನ್ನು ನನ್ನ ಕೈಲಾಗಲ್ಲ. ನನ್ನ ಸೊಂಟ ಬಿದ್ದೋಯ್ತು, ಬೆನ್ನಿನ ಮೂಳೆ ಎಲ್ಲ ಮುರಿದೋಯ್ತು. ನಾನು ಬದುಕಿದ್ರೆ ಕೋಟಿ ಕೋಟಿ ದುಡಿಬೋದು. ನಾನೇ ಇಲ್ಲ ಅಂದ್ರೆ ಬೋಟಿ ತಿನ್ನಕ್ಕೂ ಆಗಲ್ಲ. ನಮ್ ಪ್ರೀತು ಏನಾದ್ರೂ ಆಟ ಆಡ್ಸಿದ್ನಾ ಅಥವಾ ನಾನೇ ರಾಂಗ್ ಪ್ಲೇಸಿಗೆ ಏನಾದ್ರೂ ಬಂದ್ಬಿಟ್ನಾ? ಏನೇ ಆಗ್ಲಿ, ನನ್ನ ಎಲ್ಲ ಅವಾತ್ರಕ್ಕೆ ಆ ಪ್ರೀತುನೇ ಕಾರಣ. ಅವಳನ್ ಮಾತ್ರ ಬಿಡಲ್ಲ. ಸೀರೆ ಎಲ್ಲ ಮಣ್ಣಾಯ್ತು, ಬಂಗಾರದಂತ ಸೀರೆ. ಎಲ್ಲ ಸರಿ ಹೋಗೋವರೆಗೂ ವೀರಣ್ಣನಿಗೆ ನೀವು ನಮ್ಮ ಮಕ್ಕಳು ಅನ್ನೋದು ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಅಜ್ಜಯ್ಯನ ಹತ್ರ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಹೇಗೂ ವಿಷಯ ಗೊತ್ತಿದೆ, ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಡೋಂಟ್ ವರಿ ಮಾ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಆ ನಂಬಿಕೆಯಿಂದನೇ ಅಲ್ವಾ ಆದಿ ನಾವಿಲ್ಲಿ ಸಮಾಧಾನದಿಂದ ಇರೋದು. ಸರಿ ಅಖಿಲ, ಟೈಮ್ ಆಗ್ತಾ ಇದೆ, ಅವ್ರು ಹೊರಡ್ಲಿ. ಯಾಕಮ್ಮ ಕಣ್ಣಲ್ಲಿ ನೀರು? ನಾವೆಲ್ಲೂ ದೂರ ಹೋಗ್ತಿಲ್ವಲ್ಲ, ಇದೇ ಊರಲ್ಲಿ ಇರ್ತೀವಿ. ನಿಮ್ಗೆ ಯಾವಾಗ ನೋಡ್ಬೇಕು ಅನ್ಸುತ್ತೋ ಅವಾಗ ಒಂದು ಫೋನ್ ಮಾಡಿ, ಓಡ್ ಬಂದ್ಬಿಡ್ತೀವಿ. ಸರಿ, ಹುಷಾರು, ಹೋಗಿ ಬನ್ನಿ. ಸರಿ ಮಾ. ಬೇರೆಯವ್ರ ಮನಸ್ಸನ್ನು ಹಾಳು ಮಾಡ್ತಾ ಇದೆಯಲ್ಲೋ. ಇನ್ನು ಎಷ್ಟು ದಿನ ಅಂತ ಅವ್ರನ್ನ ದ್ವೇಷಿಸ್ತೀಯ? ಇದಕ್ಕೆ ಕೊನೆ ಅನ್ನೋದೇ ಇಲ್ವಾ? ಕ್ಷಮಿಸ್ಬಿಡು. ದ್ವೇಷ ಮಾಡ್ತಾ ಇರೋದು ನಾನಲ್ಲ. ನನ್ನ ಒಳಗಡೆ ಇರೋ ಉಸಿರು ಅದು ನಿಲ್ಲವರೆಗೂ ದ್ವೇಷ ಮಾಡ್ತಾ ಇರುತ್ತೆ, ದ್ವೇಷ ಮಾಡ್ತಾನೆ ಇರುತ್ತೆ. ಕ್ಷಮಾದಾನ ಅವ್ರಿಗೆ ಇಲ್ವೇ ಇಲ್ಲ. ಅದು ಹೇಗಪ್ಪ? ನನಗೆ ದ್ವೇಷ ಇದೆ, ನಿಮಗೆ ಅವ್ರ ಜೊತೆ ಪ್ರೀತಿ ಬರುತ್ತೆ. ನ್ಯಾಯನಪ್ಪ ಇದು? ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಹೇಗೆ ಬೇಕಾದ್ರೂ ಇರ್ತಾರೆ. ಅದನ್ನು ಕೇಳೋ ಅಧಿಕಾರ ನನಗೆ ಇರೋದಿಲ್ಲ. ನೀನ್ ಯಾವನ್ನು ಕೇಳಕ್ಕೆ ತೋಲಾಂಡಿ? ಇಲ್ಲ, ನೀವು ಸುಳ್ಳು ಹೇಳ್ತಾ ಇದೀಯಾ. ಸುಳ್ಳು ಹೇಳೋದು ನಿನ್ನ ವಂಶಕ್ಕೆ ಅಂಟ್ಕೊಂಡಿರೋ ರೋಗ. ನನ್ನ ವಂಶಕ್ಕೆ ಸುಳ್ಳು ಹೇಳಬೇಕಾದ ದರ್ದಿಲ್ಲ ಕಣೋ. ನೀನು ಮನಮುರು ಕೆಲಸ ಮಾಡ್ತೀಯ ಅನ್ನೋದು ಗೊತ್ತಿತ್ತು, ಮನಸ್ಸು ಮುರಿಯೋ ಕೆಲಸ ಮಾಡ್ತೀಯ ಅಂತ ಗೊತ್ತಾಗಿದ್ದು ಇವತ್ತೇ. ಹುಷಾರ್ ರುದ್ರಯ್ಯ, ಇನ್ನೊಂದು ಸಲ ನೀನೇನಾದ್ರೂ ಇಂಥ ಪ್ರಯತ್ನ ಮಾಡದೆ ಪರಿಣಾಮ ಇರಲ್ಲ.
ಅಲ್ವಾ? ಗೊತ್ತಾಗಿರಲ್ಲ ಪ್ರೀತು, ಆದ್ರೂ ಯಾರಿಗೂ ಅನುಮಾನ ಬರ್ದಿರೋ ಥರ ಇದ್ರೆ ಒಳ್ಳೇದು. ದುರಾಸೆ ಇರಬಾರ್ದು. ಈ ನೀತಿ ಪಾಠನ ಯಾರ್ಗೆ ಹೇಳ್ತಿದ್ದೀರಾ ಭಾವ? ಇನ್ಯಾರ್ಗೆ ಹೇಳಿ? ಗೊತ್ತಾಯ್ತು ಬಿಡಿ ಭಾವ. ಇನ್ಮೇಲೆ ದುರಾಸೆಯಲ್ಲಿ ದೂ ತೆಗೆದು ಬರೀ ರಾಸೆ ಅಲ್ಲಲ್ಲ ಆಸೆ ಮಾತ್ರ ಇಟ್ಕೊಳ್ತೀನಿ, ಸರಿನಾ? ಭಾವ, ಕೇಕ್ ಎಲ್ಲಿ? ಎಲ್ಲ ಖಾಲಿ ಮಾಡ್ಬಿಟ್ರ ಅಥವಾ ನನಗೂ ಸ್ವಲ್ಪ ಇಟ್ಟಿದ್ದೀರಾ? ಕೇಕ್ ಇದೆ, ನಿನ್ಗೋಸ್ಕರ ಇಟ್ಟಿದ್ದೀವಿ. ಮೊದಲು ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಬಾ. ಥ್ಯಾಂಕ್ ಯು ಭಾವ, ಥ್ಯಾಂಕ್ ಯು ಸೋ ಮಚ್. ಭಾವ, ಕೇಕ್ ಎಲ್ಲಿ ಇಟ್ಟಿದ್ದೀರಾ? ಅಡುಗೆ ಮನೆಯಲ್ಲಿದೆ. ಅಯ್ಯೋ, ಥ್ಯಾಂಕ್ ಯು ಭಾವ. ಏನಮ್ಮ ಜಾನಕಮ್ಮ, ಪಾಯಸ ಮಾಡಿದ್ಯಾ? ಏನ್ ಸಮಾಚಾರ? ಮಾವ, ಅದು ಸಿಹಿ ಮಾಡಿದ್ದಕ್ಕೂ ಕಾರಣ ಹೇಳ್ಬೇಕಾ? ನಾನೇ ಮಾಡಿಸಿದ್ದು, ಸುಮ್ಮನೆ ಕುಡಿ. ವೀರಣ್ಣ, ತಗೊಳ್ಳಿ, ನಿಮಗೆ ಇಷ್ಟವಾದ ಪಾಯಸ ಮಾಡಿದ್ದೀನಿ. ಈ ಅಖಿಲಾಂಡೇಶ್ವರಿ ರಘು ನಮ್ಮ ಮನೆ ವಾತಾವರಣನೆಲ್ಲ ಕೆಡಿಸ್ಬಿಟ್ರು. ನಾನೇನು ಅನ್ಕೋತಾ ಇದ್ದೀನೋ ಅದೆಲ್ಲ ಆಗ್ತಾ ಇದೆ. ನಮ್ಮಪ್ಪ ಈ ರೀತಿ ನಡ್ಕೊಂಡಿದ್ದು ನಾನು ನೋಡೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ರ? ಸಂಚು ನಡೀತಾ ಇದೆ. ಈ ದುಷ್ಟರೆಲ್ಲ ಒಟ್ಟಿಗೆ ಸೇರ್ಕೊಂಡು ಅವರ ವಕ್ರ ದೃಷ್ಟಿನ ನನ್ನ ಕುಟುಂಬದ ಮೇಲೆ ಬೀರಿದ್ದಾರೆ. ಇವ್ರು ಯಾರು ನನ್ನೇನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನನ್ನ ಮಗನ್ನು ಏನು ಮಾಡೋಕ್ಕಾಗಲ್ಲ, ಅವನು ಮಿಲಿಟರಿಯಲ್ಲಿದ್ದಾನೆ. ಉಳಿದಿರೋದು ಯಾರು? ನನ್ನ ಮಗಳು ಜನನಿ. ಹೌದು, ಇವರು ಜನನಿ ಮೇಲೆ ಗುರಿ ಇಟ್ಟಿದ್ದಾರೆ. ಅವಳಿಗೇನು ಕೇಡು ಮಾಡೋ ಥರ ನನಗೆ ಸೂಚನೆಗಳು ಕಾಣ್ತಾ ಇದೆ. ನನ್ನ ಮಗಳನ್ನ ನಾನು ರಕ್ಷಣೆ ಮಾಡ್ಕೊಳ್ಬೇಕು. ನನ್ನ ಮಗಳನ್ನ ನಾನು ರಕ್ಷಣೆ ಮಾಡ್ಕೊಳ್ಬೇಕು. ಹೌದು. ಇವಾಗ ಸೆಟ್ಲ್ ಆಗಿದಾರಲ್ಲ, ಅದು ನೋಡಿನೂ ಅಕ್ಕ ಯಾಕೆ ಸುಮ್ಮನಿದ್ದಾರೆ? ಅದು ಅಲ್ಲದೆ ಭಾವನ್ ಜೊತೆ ಅಕ್ಕ ಬಂದು ಇಲ್ಲೇ ಯಾಕೆ ಸೆಟ್ಲ್ ಆಗಿದ್ದಾರೆ? ಏನ್ ಕಾರಣ ಇರ್ಬೋದು? ಸಾಲದಕ್ಕೆ ಅಕ್ಕ ನೋಡ್ಕೊಂಡು ಆ ಅಪ್ಪನ ಮನೆಗೆ ಹೋಗಿದ್ನಲ್ಲ, ಅಕ್ಕನ ಹೆಸರು ಕೇಳಿದ ತಕ್ಷಣ ಗುರ್ರ ಅಂತ ನನ್ನ ಮೇಲೆ ಯಾಕೆ ಹಂಗೆ ಎಗರಾಡ್ದ? ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಇಲ್ಲಿ ಏನೋ ನಡೀತಿದೆ ಅಂತ ಗೊತ್ತಾಗ್ತಿದೆ. ಆದ್ರೆ ವಿಷಯ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಹೆಂಗ್ ತಿಳ್ಕೊಳ್ಳೋದು? ಹಾ, ಒಳ್ಳೆ ಐಡಿಯಾ ಅಂತ ತಿರುಗದೆ ನೀವು ದರ್ಶನ ಕೊಟ್ರಿ. ನೀನು ಇಲ್ಲಿದ್ದಷ್ಟು ನಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನಾಳೆ ಬೆಳಗ್ಗೆನೆ ನೀನು ಊರಿಗೆ ಹೊರಡು. ಭಾವ, ಏನ್ ಹೇಳ್ತಿದ್ದೀರಾ ಭಾವ? ನಿಮ್ಮನ್ನು ಅಕ್ಕನ್ನು ನೋಡ್ಬೇಕು, ನಿಮ್ಮನ್ ಬಿಟ್ಟಿರೋಕ್ಕಾಗಲ್ಲ ಅಂತ ಅಲ್ಲಿಂದ ಓಡೋಡ್ ಬಂದ್ರೆ ನೀವೇನ್ ಭಾವ ಹೋಗು ಅಂತ ಹೇಳ್ತಿರಲ್ಲ? ನಿಮಗೆ ಇದು ನ್ಯಾಯ ಅನ್ಸುತ್ತಾ? ಅಕ್ಕನ ಕರೀರಿ, ನಾನು ಅಕ್ಕನ ಹತ್ರನೇ ಮಾತಾಡ್ತೀನಿ. ಅಖಿಲ ಇದ್ದಿದ್ರೆ ಇಷ್ಟು ಮಾತಾಡೋಕ್ಕೂ ಬಿಡ್ತಿರ್ಲಿಲ್ಲ. ಈಗಲೇ ಮನೆಯಿಂದ ಆಚೆ ಹಾಕ್ತಿದ್ಲು. ಜಾಸ್ತಿ ಮಾತಬೇಡ. ನಾಳೆ ಬೆಳಗ್ಗೆ ನೀನು ಇಲ್ಲಿ ಇರಲ್ಲ ಅಷ್ಟೇ. ಸರಿ ಸರಿ, ನೀವು ಹೇಳ್ದಾಗೆ ಆಗಲಿ. ನಾವಿಬ್ರು ಗಂಡ ಹೆಂಡತಿ ಆಗೇ ಇರ್ತೀವಿ.
ಯಾವಾಗ್ಲೂ ಪಾರ್ಟ್ನರ್ಶಿಪ್ ಒಬ್ರು ಇರ್ಬೇಕು, ಆಗ್ಲೇ ಮಜಾ. ಪ್ರೀತು, ನಮ್ಮಿಬ್ರು ಮದ್ವೆ ಆಗಲ್ಲ ಅನಿಸ್ತಿದೆ. ವಯಸ್ಸಲ್ಲೇ ತಾಯಿನ ಕಳ್ಕೊಂಡ ನತದೃಷ್ಟಿ ಅಮ್ಮ ನೀನು. ನಿನಗೆ ತಾಯಿ ನೆನಪು ಬರಬಾರ್ದು ಅಂತ ಹೇಳಿ ತುಂಬ ಎಚ್ಚರಿಕೆಯಿಂದ ಪ್ರೀತಿಯಿಂದ ಮುದ್ದು ಮಾಡಿ ನೀನು ಬೆಳೆಸ್ಬಿಟ್ಟೆ. ಸುಮ್ಮನೆ ಹೇಳಬಾರ್ದು, ನೀನು ಅಷ್ಟೆ ಅದೆಷ್ಟು ಪ್ರೀತಿ ಇಟ್ಕೊಂಡೆ ಅಪ್ಪನ ಮೇಲೆ. ಅಪ್ಪ 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 ಅಂತ ಸದಾ ಸದಾ ನನ್ನ ಹೆಸರು. ನೀನು ಅಣ್ಣನ ಜೊತೆ ಕಳೆದ ಸಮಯಕ್ಕಿಂತ ನನ್ನ ಜೊತೆ ಕಳೆದ ಸಮಯಗಳು ಹೆಚ್ಚು. ಅಪ್ಪ, ಈಗಂತದ್ದು ಏನಾಯ್ತು? ಏನಾಗತ್ತಮ್ಮ? ಏನೂ ಆಗಿಲ್ಲ. ವೀರಯ್ಯ ದೇವರ ಮಗಳಿಗೆ ಏನಾಗತ್ತೆ? ನಿಮ್ ತಾಯಿ ಇದ್ದಿದ್ರೆ ಸುಮ್ಮನೆ ಇರ್ತಿದ್ಲ? ಮಗಳಿಗೆ ಮದುವೆ ಮಾಡಿ ಅಂತ ನನಗೆ ಪದೇ ಪದೇ ಹೇಳ್ತಿದ್ಲು. ಈಗ ಅವಳಿಲ್ವಲ್ಲ, ಜವಾಬ್ದಾರಿ ನಂದಲ್ವಾ? ನಾನು ಮುಂದೆ ನಿಂತು ಮಾಡ್ಬೇಕಲ್ವಮ್ಮ, ನನ್ನ ಕರ್ತವ್ಯ ಅಲ್ವಾ? ಮಗಳೇ, ಈ ಮಂಗಳ ಕಾರ್ಯನ ನೆರವೇರಿಸೋದಕ್ಕೆ ನಂಗೆ ಸಹಕಾರ ಕೊಡಮ್ಮ. ಪ್ಲೀಸ್ ಧೈರ್ಯವಾಗಿರು. ಸರಿ ಭಾವ, ನಾನು ಇನ್ಮೇಲೆ ಧೈರ್ಯವಾಗಿರ್ತೀನಿ. ದಟ್ಸ್ ಗುಡ್. ಇದೇನಿದು ಎಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಗ್ತಾ ಇದೀರಲ್ಲ, ಜೋರಾಗಿ ನಗ್ರಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನಾವಿಬ್ಬರೇ ಪೂಜೆ ಮುಗಿಸೋಣ. ಸರಿ ರಘು. ರಘು, ಅರಸನಕೋಟೆ ದೇವಸ್ಥಾನದಲ್ಲಿ ಹಬ್ಬ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ ಅಲ್ವಾ? ಆಗಿದೆ ಅಕ್ಕಿಲ. ನಾವೆಲ್ಲರೂ ಇಲ್ಲೇ ಇದ್ರು ಅಲ್ಲಿ ಶಿವರಾತ್ರಿ ಆಚರಣೆಗೆ ಎಲ್ಲ ವ್ಯವಸ್ಥೆ ಆಗಿದೆ. ಒಳ್ಳೇದಾಯ್ತು. ಪ್ರತಿ ವರ್ಷ ಶಿವನ ಪೂಜೆಯಲ್ಲಿ ನಾವು ಭಾಗಿಗಳಾಗ್ತಿದ್ವಿ. ಈ ವರ್ಷ ಇಲ್ಲೇ ಉಳ್ಕೊಳ್ಳೋ ಹಾಗಾಗೋಯ್ತು. ಪರವಾಗಿಲ್ಲ, ಇಲ್ಲಿಂದನೇ ದೇವರ ಅನುಗ್ರಹ ಪಡ್ಕೊಳ್ಳೋಣ. ಪಾರ್ವತಿ, ಅದನ್ನ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತೀಯ. ಇದನ್ನೆಲ್ಲ ಎಲ್ಲಿ ಕಲಿತೆ? ಹಾಗೆ ಅವ್ರ ಬಿಡೋದನ್ನ ನೋಡ್ಕೊಂಡು ಕಲಿತೆ ಯಜಮಾನ್ರೆ. ಏನೇ ಹೇಳು ಪಾರ್ವತಿ, ಎಷ್ಟೇ ಜನ ಗಂಡು ಮಕ್ಳಿದ್ರು ಮನೆಗೊಬ್ರು ನಿನ್ ತರ ಹೆಣ್ಮಕ್ಳಿರ್ಬೇಕು. ಅವಾಗ್ಲೇ ಆ ಮನೆಗೊಂದು ಕಡೆ ಕಟ್ಬೇಕಷ್ಟೇ ಅಲ್ವಾ? ಅದನ್ನ ನಾನು ಕಟ್ತೀನಿ. ಯಜಮಾನ್ರೆ, ಸ್ನಾನ ಮಾಡದೆ ಶಿವರಾತ್ರಿ ಹಬ್ಬದ ದಿನ ತೋರಣ ಕಟ್ಬಾರ್ದು. ಯಾಕೆ ಪಾರ್ವತಿ? ಶಿವ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಹೌದಾ? ಆಮೇಲೆ ಶಾಪ ಕೊಟ್ಬಿಡ್ತಾನೆ. ಸರಿ, ಹಾಗಾದ್ರೆ ಮೊದಲು ನಾನು ಮಾವಿನ ಸೊಪ್ಪು ಮುಟ್ಟಿ ತೋರಣ ಕಟ್ಟಿ ಆಮೇಲೆ ಸ್ನಾನ ಮಾಡ್ತೀನಿ. ಅದು ಬೇಡ. ಇವರಿಬ್ರು ನೋಡಿದ್ರೆ ಒರಿಜಿನಲ್ ಗಂಡ ಹೆಂಡತಿ ತರ ಇನ್ವಾಲ್ವ್ ಆಗಿ ತೋರಣ ಕಟ್ತಾ ಇದಾರೆ. ನನ್ನ ದೃಷ್ಟಿನೇ ಬೀಳುತ್ತೆ.
ಹೌದು, ನನ್ನ ಹುಡುಗಿ ಇವತ್ತು ಹಬ್ಬಕ್ಕೆ ಸೀರೆ ಉಟ್ಕೊಳ್ತೀನಿ ಅಂತ ಹೇಳಿದ್ದು. ಹೇಗೆ ಕಾಣಿಸ್ತಿರ್ಬೋದು, ನೋಡ್ಕೊಂಬಂದ್ಬಿಡೋಣ. ಮಗಳೇ, ಯಾರನ್ನು ಹುಡುಕ್ತಾ ಇದೀಯಮ್ಮ? ಯಾರನ್ನೂ ಇಲ್ಲ. ಇಲ್ಲ ಬುದ್ಧಿ, ಮದುವೆ ಆದ್ರೆ ಪ್ರೀತಿ ಮಾಡ್ತಿದ್ದಾರೆ. ಅದೇ ಸರಿ, ಮದುವೆ ಆದ ಮೇಲಿನ ಪ್ರೀತಿನೇ ನಿರಂತರವಾದ ಪ್ರೀತಿ. ಅಂತ ದಾಂಪತ್ಯ ಬದುಕು ಹಾಲು ಜೇನಿನ ಹಾಗಿರುತ್ತೆ. ಅಖಿಲ, ಶಿವರಾತ್ರಿ ಹಬ್ಬದಲ್ಲಿ ವಿಶೇಷ ಏನು ಹೇಳು? ಇನ್ನೇನಿರುತ್ತೆ ರಘು, ಶಿವ ಶಿವ ಅಂತ ಪ್ರಾರ್ಥನೆ ಮಾಡ್ತಾ ಭಕ್ತಿಯಿಂದ ಬೇಡ್ಕೊಂಡು ಉಪವಾಸ ಇದ್ದು ಶಿವನ ಕೃಪೆಗೆ ಪಾತ್ರರಾಗೋದು, ಅದೇ ಅಲ್ವಾ? ನಾನು ಕೇಳಿದ್ದು ಹಬ್ಬದ ವಿಶೇಷ ಏನು ಅಂತ ಅಲ್ಲ. ಈ ಹಬ್ಬದಲ್ಲಿ ಒಂದು ವಿಶೇಷತೆ ಇದೆ, ಅದು ಏನು ಅಂತ ಕೇಳಿದೆ. ಅದೇನು ಅಂತ ನೀವೇ ಹೇಳಿ ರಘು. ಈ ಶಿವರಾತ್ರಿ ಹಬ್ಬನ ನಾವು ಮದ್ವೆ ಆದ ಹೊಸರಲ್ಲಿ ವೀರಣ್ಣ ಅಪ್ಪಮ್ಮನ ಜೊತೆ ಆಚರಿಸಿದ್ವಿ. ಅಮ್ಮ ತೀರ್ಕೊಂಡ್ಮೇಲೆ ವೀರಣ್ಣ ಅಂಬುಜಾಕ್ಷಿ ಜೊತೆ ಹಬ್ಬ ಆಚರಿಸ್ತಾ ಇದ್ವಿ. ಅಂಬುಜಾಕ್ಷಿ ಹೋದ್ಮೇಲೆ ಒಂದೇ ಒಂದ್ಸತಿ ವೀರಣ್ಣನ ಜೊತೆ ಹಬ್ಬ ಆಚರಿಸಿದ್ದು, ನೆನಪಿದೆಯಾ ನಿನಗೆ? ಅದನ್ನಂತೂ ವೀರಣ್ಣ ಮರ್ತಿರಲ್ಲ ಅಲ್ವಾ? ಜಾನಕಮ್ಮ, ಅಲ್ಲಿರೋ ಬಿಂದಿಗೆನ ತೆಗೆದು ಪಾರ್ವತಿ ಕೈ ಕೊಡು. ಪರಮೇಶ್ವರ, ನೀವಿಬ್ಬರು ದಂಪತಿಗಳು ಬಾವಿಗೆ ಹೋಗಿ ನೀರು ಸೇದ್ಕೊಂಡ್ಬಂದು ಶಿವನ ಹತ್ರ ಇಟ್ಟು ಪೂಜೆ ಶುರು ಮಾಡಬೇಕು. ಸರಿ ಬುದ್ಧಿ. ಅಂದ್ರೆ ಈಗ ನಾವು ಪೂಜೆ ಮಾಡ್ಲಿಲ್ಲ ಅಂದ್ರೆ ತಪ್ಪಾಗತ್ತಲ್ವಾ? ಹಾಗಂತ ಪೂಜೆ ಮಾಡಿದ್ರು ತಪ್ಪಲ್ವಾ? ಅದನ್ನ ಆ ಭಗವಂತನೇ ನೋಡ್ಕೋತಾನೆ. ಸರಿ ಬಿಡು,
ನಮ್ಮ ಕೈಲೇನಿದೆ, ಅದೇನಾಗಬೇಕೋ ಆಗಲಿ. ಯಜಮಾನ್ರೆ, ಇದು ನಾವಿಬ್ರು ಒಟ್ಟಿಗೆ ಪೂಜೆ ಸಲ್ಲಿಸ್ಬೇಕು ಅಂತ ಆ ದೇವ್ರು ನಮಗ್ ಕೊಡ್ತಿರೋ ವರ ಅನ್ಸುತ್ತೆ. ಪಾರ್ವತಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಯಜಮಾನ್ರೆ. ಸರಿ ಸರಿ, ಬೇಗ ನೀರು ತಗೋ, ಪೂಜೆಗೆ ಹೊತ್ತಾಗುತ್ತೆ, ಎಲ್ಲರೂ ಕಾಯ್ತಾ ಇರ್ತಾರೆ. ಪಾರ್ವತಿ, ಇದೇನಕ್ಕೆ? ಇದು ನಮ್ಮ ಕುಟುಂಬದ ಸಂಪ್ರದಾಯ ತಾಯಿ. ಇದನ್ನು ತಗೊಂಡು ಹೋಗಿ ನಿನ್ನ ತಾಯಿಗೆ ಕೊಟ್ಟು ಅವರ ಆಶೀರ್ವಾದ. ನಮಗೆ ಗೊತ್ತಾಗ್ಲಿಲ್ಲ, ಇದು ನಮ್ಮನೆ ಸಂಪ್ರದಾಯ, ಹಾಗಾಗಿ ನಾವು ಹೇಳಿದ್ವಿ ಅಷ್ಟೇ. ನಿನಗೆ ಅತ್ತೆ ಇದ್ದಾರಲ್ವಾ?